Hello, energetic and enthusiastic students and past, present, future chemistry lovers and chemistry toppers. Hegidira Yelru. Welcome you all to PW Kannada 9th and 10th channel and to the batch Abhimanyu 2. So, we are in carbon compounds chapter. Now, lecture number 8 nallidivi. Hagadre lecture number 7. Koneya videodalli navu ಏನು ಡಿಸ್ಕಷನ್ ಮಾಡಿದ್ವಿ ಅಂತ ಹೇಳಿದ್ರ ಬಗ್ಗೆ ನೋಡೋಣ. So, I have taught homologous series ಬಗ್ಗೆ ಹಾಗೆ electron dot structure ಬಗ್ಗೆ. ಈಗ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೇನೆ. ಹೋಮೋಲೋಗಸ್ ಸೀರೀಸ್ದು ರಿಲೇಟೆಡ್ ಕ್ವೆಶನ್ ಇದಾಗಿರುತ್ತೆ. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಆಲ್ಕೇನ್ ಸೀರೀಸ್ದು 6th ಮತ್ತೆ 7th ಹೋಮೋಲೊಗ್ಯೂಸ್ದು ಕೆಮಿಕಲ್ ಫಾರ್ಮುಲಾ ಏನು? ಸೊ ಆಲ್ಕೇನ್ ಹೋಮೋಲೋಗಸ್ ಸೀರೀಸಿನ 6th ಮತ್ತು 7th ಮೆಂಬರ್, ಅವುಗಳನ್ನ ಹೋಮೋಲೊಗ್ಯೂಸ್ ಅಂತ ಹೇಳಿ ಕರಿತೀವಿ, ಹೌದಾ? ಆ ಮೆಂಬರ್ ಇದು ಕೆಮಿಕಲ್ ಫಾರ್ಮುಲಾ ಏನು? ಆನ್ಸರ್ ಮಾಡಿ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3 and your time stops here. What is the answer? So I'm hoping you're guessing the answer. 6th and 7th member ಅಂತ ಹೇಳಿದಾಗ ಆಲ್ಕೇನ್ ಅಲ್ವಾ? ನೀವು ಡೈರೆಕ್ಟ್ ಆಗಿ C6 ಅಂತ ಹೇಳಿ ತಗೊಳ್ಬೋದು. ANE ಅಂತ ಹೇಳಿ ತಗೊಂಡಾಗ, ಹೌದಾ? ಇಲ್ಲಿ C7 ಅಂತ ಹೇಳಿ ತಗೊಳ್ಬೋದು. ಮಲ್ಟಿಪ್ಲೈ ದಿಸ್ ನಂಬರ್ ಬೈ 2, 6 2s are 12, add plus 2 hydrogen, so this becomes C14. 7 2s are already 14 ಇರುತ್ತೆ, ಪ್ಲಸ್ 2 ಹೈಡ್ರೋಜನ್ ಆಡ್ ಮಾಡಿದ್ರೆ H becomes 16. So what are the molecular formulas of 6th and 7th series, 6th and 7th homologous ಅಥವಾ members of alkane homologous series? It is C6H14, C7H16. ಹೇಗೆ ಕಂಡಿಡಿದ್ರಿ? By using general formula and doing mind calculation. ಏನು general formula? CnH2n plus 2, where n is equal to number of ಯಾವ atom? Carbon atoms. Number of carbon atoms. ಸೊ ಈ ಥರ ನಾನು ನಿಮಗೆ ಹೋಮೋಲೋಗಸ್ ಸೀರೀಸ್ದು ಫಾರ್ಮುಲಾಸ್ನ ಹೇಗೆ ಕಂಡುಹಿಡಿಯುವಂಥದ್ದು, ಹೇಗೆ ಕ್ವಿಕ್ ಆಗಿ ಬರೆಯುವಂಥದ್ದು, ಯಾವುದೆಲ್ಲ ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳ್ಕೊಟ್ಟಿದೆ. ಜೊತೆಗೆ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೆ. ಸೊ ರಿಕಾಲ್ ಮಾಡೋಣ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇದು ಪಾಯಿಂಟ್ ಬಗ್ಗೆ. ಸೊ ಮ್ಯಾಡಿಂಗ್ ಒನ್ ಎಕ್ಸ್ಟ್ರಾ ಸ್ಲೈಡ್ ಹಿಯರ್. ನೀವು ನನಗೆ ಹೇಳ್ಕೊಡ್ಬೇಕು ಇವಾಗ ಹೇಗೆ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇದು ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಬರೀತೀರಾ. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ದು ಕಾನ್ಸೆಪ್ಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ದು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಹೇಗೆ ಬರೀತೀರಾ? ಅದನ್ನು ನೀವು ಯಾವುದೇ ಥರದ ಕ್ಯಾಲ್ಕುಲೇಷನ್ಸ್ ಅಥವಾ ಯಾವುದೇ ಥರದ ನೋಟ್ಸ್ ಏನು ಬೇಡ, ಜಸ್ಟ್ ಯು ಹ್ಯಾವ್ ಟು ಪ್ರೆಸೆಂಟ್ ದ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ರಿಮೆಂಬರ್ ಒನ್ ಥಿಂಗ್, 11th ಸ್ಟ್ಯಾಂಡರ್ಡ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರ್ನಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಂತ ಹೇಳಿದ್ರೆ ಲಿಸ್ಟ್ ಆಫ್ ಸ್ಟೆಪ್ಸ್ ಇದೆ, ಅಂದರೆ ಲಿಸ್ಟ್ ಆಫ್ ರೂಲ್ಸ್ ಇದೆ ಬರೆಯುವಂಥದ್ದು, ಮೆಥಡ್ ಇದೆ. ಅದಕ್ಕೆ ತುಂಬ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಎಲ್ಲಿ ಯು ಡೋಂಟ್ ಹ್ಯಾವ್ ಟು ಫಾಲೋ ದೋಸ್, ಯು ಜಸ್ಟ್ ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ ಬೈ ಸ್ಯಾಟಿಸ್ಫೈಯಿಂಗ್ 8 electrons ಸರೌಂಡಿಂಗ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಗಿವನ್ ಆಟಮ್. ಈಗ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಬಂದಾಗ ಕಾರ್ಬನ್ ಯು ಶುಡ್ ರೈಟ್ ಇನ್ ದ ಸೆಂಟರ್, ಆಯ್ತಾ? ಆಕ್ಸಿಜನ್ ಆನ್ ಯುವರ್ ಲೆಫ್ಟ್, ಐ ಮೀನ್ ರೈಟ್, 1 oxygen and 1 more oxygen on your left. ನೀವು ನೋಡ್ತಿರ್ಬೇಕಾದ್ರೆ ಇದು ನಿಮ್ಮ ಲೆಫ್ಟ್ ಸೈಡಿಗೆ, ಹೌದಾ? ಕಾರ್ಬನ್ ಇದು ವ್ಯಾಲೆನ್ಸಿ ಎಷ್ಟು ಮಕ್ಕಳೇ? ವಾಟ್ ಇಸ್ ಅ ವ್ಯಾಲೆನ್ಸಿ ಆಫ್ ಕಾರ್ಬನ್? ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಇಸ್ 6. ಇದನ್ನು ನೀವು ಹೇಗೆ ಸ್ಪ್ಲಿಟ್ ಮಾಡ್ತೀರಾ? K ಶೆಲ್ನಲ್ಲಿ 2 electrons, L ಶೆಲ್ನಲ್ಲಿ 4 electrons ಅಂತ ಹೇಳಿ ಸ್ಪ್ಲಿಟ್ ಮಾಡ್ತೀರಾ. ಅದೇ ಥರ ಆಕ್ಸಿಜನ್ ವ್ಯಾಲೆನ್ಸಿ ಏನು? 8. ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ? K ಶೆಲ್ನಲ್ಲಿ 2 electrons, ವ್ಯಾಲೆನ್ಸಿ ಎಲ್ಲ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8, ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಇಸ್ 6, ನಾಟ್ ವ್ಯಾಲೆನ್ಸಿ, ಇಟ್ ಇಸ್ ದಿ ಅಟಾಮಿಕ್ ನಂಬರ್. ಸೊ ಆಕ್ಸಿಜನ್ದು ಅಟಾಮಿಕ್ ನಂಬರ್ 8, K ಶೆಲ್ನಲ್ಲಿ 2, L ಶೆಲ್ನಲ್ಲಿ 6. ಸೊ ಯು ಅಂಡರ್ಸ್ಟುಡ್ ದಟ್ ಕಾರ್ಬನ್ ನೀವೇನಾದರೂ ಡಾಟ್ ಹಾಕ್ತೀರಾ ಅಂದರೆ 4 ಡಾಟ್ ಹಾಕಬೇಕು, ಬಿಕಾಸ್ ಕೊನೆಯ ಶೆಲ್ನಲ್ಲಿರುವಂತಹ ಇಲೆಕ್ಟ್ರಾನ್ಸನ್ನೇ ನಾವು ಡಾಟ್ ಸ್ಟ್ರಕ್ಚರ್ನಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಕಾರ್ಬನಿಂದ ಕೊನೆಯ ಶೆಲ್ L, ಆಕ್ಸಿಜನ್ದು ಕೊನೆ ಶೆಲ್ ಕೂಡ L ಇಸ್ ಅ ಮೇನ್ ಶೆಲ್, ಆ್ಯಕ್ಚುಲಿ ಪ್ರಿನ್ಸಿಪಲ್ ಶೆಲ್ ಅಂತ ಹೇಳ್ತೀವಿ. ಅದರೊಳಗಡೆ ಬರುವ ಸಬ್ ಶೆಲ್ ಬಗ್ಗೆ ನೀವು ಮತ್ತೆ ಕಲಿತೀರಾ. ಸೊ ಈಗ ಕೊನೆ ಶೆಲ್ನಲ್ಲಿ 4 electrons ಇದೆ. ಆ 4 electronsಲ್ಲಿ 2 electronsನ ಒಂದು ಆಕ್ಸಿಜನ್ ಜೊತೆ ಮಿಕ್ಕಿದ 2 electronsನ ಇಲ್ಲಿ ಹಾಕ್ತೀನಿ, ಹೌದಾ? ಜೊತೆಗೆ ಆಕ್ಸಿಜನ್ದು ಕೊನೆ ಶೆಲ್ ಎಷ್ಟು? 6. 6ರಲ್ಲಿ 2 ಇಲ್ಲಿ ಹಾಕಿದೆ, ಮಿಕ್ಕಿದ ಎಷ್ಟು? 4 ಡಾಟ್ಸನ್ನು ಹೀಗೆ ಬರಿತೀನಿ ನಾನು. ಈ ಆಕ್ಸಿಜನ್ಗೂ ಅದೇ ಸ್ಟೋರಿ. ಇಟ್ ಹ್ಯಾಸ್ 6 ಔಟರ್ ಮೋಸ್ಟ್ ಇಲೆಕ್ಟ್ರಾನ್ಸ್ ಮಕ್ಕಳೇ.
ಡಾಟ್ ಅನ್ನ ಇಲೆಕ್ಟ್ರಾನ್ಸ್ ಅಂತ ಹೇಳಿ ವಿಜುವಲೈಸ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಈ ಸ್ಟ್ರಕ್ಚರ್ ಬರಿಬೇಕಾದ್ರೆ. ಆಯ್ತಪ್ಪ, ಇವಾಗ ವಿ ಜಸ್ಟ್ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್. ಈ ಆಕ್ಸಿಜನ್ಗೆ ಈಗ 8 ಇಲೆಕ್ಟ್ರಾನ್ಸ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಇದೆಯಾ? ಹೇಗೆ? ಹೌ ಡು ಯು ಚೆಕ್? 1 2 3 4 5 6 7 8. ಎಸ್. ಈಗ ಕಾರ್ಬನ್ಗೆ ಇದೆಯಾ 8 ಇಲೆಕ್ಟ್ರಾನ್ಸ್ಗಳು? ಎಸ್ ಮೇಡಮ್, ಕಾರ್ಬನ್ಗೂ ಕೂಡ 8 ಇದೆ. 1 2 3 4 1 2 3 4. ಪಕ್ಕದ ಆಕ್ಸಿಜನ್ಗೂ ಇದೆಯಾ 8 ಎಲೆಕ್ಟ್ರಾನ್ಸ್? ಎಸ್, ಇದಕ್ಕೂ ಕೂಡ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಈ ಒಂದು ಡಾಟ್ ಸ್ಟ್ರಕ್ಚರ್ ಇಟ್ಕೊಂಡು ನಾವು ಸ್ಟ್ರಕ್ಚರ್ ಬರಿಬೋದಾ? ಮೇನ್ ಸ್ಟ್ರಕ್ಚರ್ ಅಂದರೆ ಕೋವ್ಯಾಲೆಂಟ್ ಬಾಂಡ್ಸ್ಗಳನ್ನ ಬರಿಬೋದಾ? ಬರಿಬಹುದು. ಹೇಗೆ? ಕಾರ್ಬನ್ನ ಸೆಂಟ್ರಲ್ ಬರಿತೀರಾ, ಆಯ್ತಾ? ಒಂದು ಆಕ್ಸಿಜನ್ ಈಚೆ ಬರದೆ, ಇನ್ನೊಂದು ಆಕ್ಸಿಜನ್ ಈಚೆ ಬರದೆ. ಈಗ ಬಾಂಡ್ಸ್ಗಳನ್ನ ಕೌಂಟ್ ಮಾಡಿ. ಈ ಕಾರ್ಬನ್ಗೂ ಆಕ್ಸಿಜನ್ಗೂ ಎಷ್ಟು ಬಾಂಡ್ಸ್ ಬರಿಬೇಕು? ಡಿಪೆಂಡ್ಸ್ ಆನ್ ಹೌ ಮೆನಿ ಡಾಟ್. 2 ಡಾಟ್ ಅಂತ ಹೇಳಿದ್ರೆ ಒಂದು ಬಾಂಡ್. ಕೆಳಗಡೆ ಕೂಡ 2 ಡಾಟ್ ಇದೆ, ಇನ್ನೊಂದು ಬಾಂಡ್ ಹಾಕ್ತೀರಾ. ಇಲ್ಲಿ ಕೂಡ ಅದೇ ಥರ ಮಿಕ್ಕಿದ್ದು ಎಲೆಕ್ಟ್ರಾನ್ಸ್ ಏನಿದೆ 4, ಅದನ್ನು ಹಾಗೆ ಬರಿತೀನಿ. ಇಲ್ಲಿ ಕೂಡ ಹಾಗೆ ಬರ್ತೀನಿ. ಕಾರ್ಬನ್ಗೆ ಇಲ್ಲ, ಸೊ ನಾನು ಬರೆಯಲ್ಲ. ಸೊ ದಿಸ್ ಬಿಕಮ್ಸ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಏನು ಡಿಫ್ರೆನ್ಸ್ ಇದು? ಫಸ್ಟ್ ಇದು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಮಾಲಿಕ್ಯುಲರ್ ಸ್ಟ್ರಕ್ಚರ್. ಇದು ಮಾಲಿಕ್ಯುಲರ್ ಸ್ಟ್ರಕ್ಚರ್. ಫಸ್ಟ್ ಒನ್ ಇಸ್ electron dot structure. ಮೇಡಮ್ ಐಸೋಮರ್ ಬಗ್ಗೆ ಬರೆಯೋದು ಬಿಟ್ಬಿಟ್ಟು ನೀವು ಮತ್ತೆ ವಾಪಸ್ ಡಾಟ್ ಸ್ಟ್ರಕ್ಚರ್ ಬರೀತಿರಲ್ಲ, ಐಸೋಮರ್ ಬಗ್ಗೆ ಹೇಳಿ ಮೇಡಮ್. ವಿ ಆರ್ ವೆರಿ ಇಂಟ್ರೆಸ್ಟೆಡ್. ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಟೀಚ್ ಯು ಐಸೋಮರ್. ಹೇಗೆ ಗೊತ್ತಾ? ನೀವು ನಿಮ್ಮ ಕ್ಲಾಸ್ನಲ್ಲಿ ಟ್ವಿನ್ಸ್ ಮಕ್ಕಳನ್ನ ನೋಡಿರ್ತೀರ ಮಕ್ಕಳೇ. ನೀವು ನಿಮ್ಮ ಕ್ಲಾಸ್ನಲ್ಲಿ ಐಡೆಂಟಿಕಲ್ ಟ್ವಿನ್ಸ್ನ ನೋಡಿದ್ದೀರಾ ಅಂತ ಕೇಳಿದೆ. ಯಾಕಂದರೆ ಎಲ್ಲ ಟ್ವಿನ್ಸ್ಗಳು ಸೇಮ್ ಆಗಿ ಅಪಿಯರ್ ಆಗಲ್ಲ. ಸೊ ಐಡೆಂಟಿಕಲ್ ಟ್ವಿನ್ಸ್ನಲ್ಲಿ ತುಂಬ ಫೀಚರ್ಸ್ಗಳು ಸಿಮಿಲರ್ ಆಗಿರುತ್ತೆ. ಅವ್ರದ್ದು ಫೇಶಿಯಲ್ ಬಾಡಿ ಫೀಚರ್ಸ್ ಆಗಿರ್ಬೋದು, ರೆಕಾಗ್ನೈಸ್ ಮಾಡೋಕ್ಕೆ ಆಗಲ್ಲ, ತುಂಬ ಸಿಮಿಲರ್ ಇರ್ತಾರೆ. ಪ್ರಿನ್ಸಿ ಮತ್ತು ನ್ಯಾನ್ಸಿ ಅಂತ ಹೇಳಿ ಎಕ್ಸಾಂಪಲ್ ತೊಗೊಂಡ್ರೆ ಹೂ ಇಸ್ ಪ್ರಿನ್ಸಿ, ಹೂ ಇಸ್ ನ್ಯಾನ್ಸಿ ಅಂತಲೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಲ್ವಾ? ಸೊ ಆ ಥರ. ಸೊ ಅವುಗಳ ಬಗ್ಗೆ ಅದೇ ಈ ಟ್ವಿನ್ಸ್ ಕಾನ್ಸೆಪ್ಟನ್ನು ಕೆಮಿಸ್ಟ್ರಿಯಲ್ಲಿ ತಗೊಂಡು ಬಂದಾಗ ವಿ ವಿಲ್ ನಾಟ್ ಸೇ ಟ್ವಿನ್ ಕಂಪೌಂಡ್, ವಿ ಸೇ ಇಟ್ ಆಸ್ ಐಸೋಮರ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ್ರೆ ಅರೆ ಇದನ್ನ ಹೀಗೆ ತಾನೇ ಬರೆಯೋದು ಅಂತ ಹೇಳಿ ಅನಿಸುತ್ತೆ, ಬಟ್ ಬರೆಯುವಂತಹ ರೀತಿ ಬೇರೆ ಇರುತ್ತೆ. ಹಾಗಾಗಿ ಅವುಗಳ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಕ್ಲಾಸ್ನಲ್ಲಿ, ನಿಮ್ಮ ಸ್ಕೂಲ್ನಲ್ಲಿ ಟ್ವಿನ್ಸ್ಗಳದ್ದು ಪ್ರಾಪರ್ಟೀಸ್ನ ನೀವು ಅಬ್ಸರ್ವ್ ಮಾಡಿರ್ತಾರೆ. ಕೆಲವೊಂದು ಟ್ವಿನ್ ಪೇರ್ನಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಅಕಾಡೆಮಿಕ್ಸ್ನಲ್ಲಿ ಇದ್ದರೆ ಇನ್ನೊಬ್ರು ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹೌದಾ? ಒಬ್ರು ಚೆನ್ನಾಗಿ ಸಿಂಗಿಂಗ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಇನ್ನೊಬ್ರು ಆರ್ಟ್ನಲ್ಲಿ ತುಂಬ ಇಂಟ್ರೆಸ್ಟ್ ಶೋ ಮಾಡೋರು ಇರ್ತಾರೆ. ಸೊ ಟ್ವಿನ್ ಹೇಗೆ ಡಿಫ್ರೆಂಟ್ ಟ್ರೇಟ್ಸನ್ನು ತೋರಿಸ್ತಾರೋ, ಡಿಫ್ರೆಂಟ್ ಆಟಿಟ್ಯೂಡ್ ಟುವರ್ಡ್ಸ್ ದ ಲೈಫ್ ತೋರಿಸ್ತಾರೋ, ಹಾಗೆ ಕೆಮಿಕಲ್ ಕಂಪೌಂಡ್ಸ್ಗಳು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ರೂ ಕೂಡ ಬೇರೆ ಬೇರೆ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಅವುಗಳನ್ನ ಐಸೋಮರ್ ಅಂತ ಹೇಳಿ ಕರೀತಾರೆ. ಸೊ ತುಂಬ ದೊಡ್ಡ ಕಾನ್ಸೆಪ್ಟ್ ಐಸೋಮೆರಿಸಮ್, ಅದರ ಕ್ಲಾಸಿಫಿಕೇಶನ್ ಅಲ್ಲಿ ಸಣ್ಣ ಪಾರ್ಟ್ ಅಷ್ಟೇ ನಾವು 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್. ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನಾವು ಕಲಿತೀವಿ, ನಾವು ಡೈಲಿ ಲೈಫ್ನಲ್ಲಿ ಏನು ಮಾಡ್ತೀವಿ ನೋಡಿ, ಅಡುಗೆ ಮನೇಲಿ ಹೋಗ್ಬಿಟ್ಟು ಬೆಂಕಿ ಹಚ್ತಿರಲ್ವ, LPG ಬರ್ನ್ ಮಾಡ್ತಿರಲ್ವ, ಅದೇನು ಕಂಬಸ್ಷನ್. ಅವುಗಳ ಬಗ್ಗೆ ಕರಿತೀವಿ. ಅಡುಗೆ ಮನೆ LPG ಸಿಲಿಂಡರ್ ಒಳಗಡೆ ಯಾವ ಗ್ಯಾಸ್ ಇದೆ? ಪ್ರೋಪೇನ್ ಗ್ಯಾಸ್ ಇದೆ ಮೇಡಮ್. ಕಂಬಸ್ಷನ್ ರಿಯಾಕ್ಷನ್, ಫಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಇದು ಫಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ಕಂಬಸ್ಷನ್ ವಿಲ್ ಲರ್ನ್. ಸೆಕೆಂಡ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು? ಆಲ್ಕೋಹಾಲಿಗೆ ಆಕ್ಸಿಜನ್ ಅನ್ನ ಆ್ಯಡ್ ಮಾಡ್ತೀರಾ, ಕಂಬಸ್ಷನ್ ಇಸ್ ಆಲ್ಸೋ ಆಕ್ಸಿಡೇಷನ್. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಆಕ್ಸಿಡೇಷನ್ ಅಂತ ಹೇಳುವಂಥದ್ದು ಕಾರ್ಬನ್ ಕಂಪೌಂಡ್ಸ್ಗಳನ್ನ ಆಕ್ಸಿಜನ್ ಆ್ಯಡ್ ಮಾಡಿದಾಗ, ಕಂಪೌಂಡ್ಸ್ಗಳಿಗೆ ಆಕ್ಸಿಜನ್ ಆ್ಯಡ್ ಮಾಡಿದಾಗ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಸ್ನ ಅದು ಕೊಡ್ತಾ ಹೋಗುತ್ತೆ. ಅವುಗಳ ಬಗ್ಗೆ ಕಲಿತೀವಿ. ನಮ್ಮ ಲೈಫ್ನಲ್ಲೂ ಕೂಡ ಆಕ್ಸಿಡೇಷನ್ ಆಗ್ತಾ ಹೋಗುತ್ತೆ. ಆಕ್ಸಿಡೇಷನ್ ರಿಸಲ್ಟ್ಸ್ ಇನ್ ಲಾಟ್ ಆಫ್ ಅದರ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಾವು ಉಸಿರಾಡುವಂತಹದ್ದು ಕೂಡ ಆಕ್ಸಿಡೇಷನ್ ರಿಯಾಕ್ಷನ್. ರೆಸ್ಪಿರೇಷನ್ ಇಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ಹೌದಾ? ಉಸಿರಾಡಿ ಏನು ತಗೊಳ್ತೀವಿ? ಆಕ್ಸಿಜನ್ ತಗೊಂಡು ನಮ್ಮ ಬಾಡಿ ಒಳಗಡೆ ಇರುವಂತಹ ಗ್ಲೂಕೋಸಿಗೆ ನಾವು ಆಕ್ಸಿಜನ್ನ ಪ್ರತಿ ಸೆಕೆಂಡ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಕರೆಕ್ಟ್? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಕೊಡ್ತಾ ಹೋಗುತ್ತೆ ಅದು. ದಟ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಅದ್ರ ಬಗ್ಗೆ ಕಲಿತೀವಿ. ನೆಕ್ಸ್ಟ್ ವಿ ಲರ್ನ್ ಅಬೌಟ್ ಅಡಿಷನ್. ಅಡಿಷನ್ ಅಂದರೆ ಮ್ಯಾಥಮ್ಯಾಟಿಕ್ಸ್ ಅಡಿಷನ್ ಅಲ್ಲ, ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಹೇಗೆ ಬ್ರೇಕ್ ಮಾಡೋದು. ಸೊ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಲಿಲ್ಲ ಅಂದರೂ ಕೆಮಿಸ್ಟ್ರಿ ಬಾಂಡ್ಸನ್ನು ಬ್ರೇಕ್ ಮಾಡೋಣ ಅಡಿಷನ್ ರಿಯಾಕ್ಷನ್ಸ್ ಥ್ರೂ. ಸಬ್ಸ್ಟಿಟ್ಯೂಷನ್ ಲೈಫ್ನಲ್ಲಿ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅಳು ಬೇರೆ ಬಂದುಬಿಟ್ಟಿದೆ. ಸ್ಕೂಲ್ನಲ್ಲಿ ಓದಬೇಕಾದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ನನ್ನನ್ನು ಆಚೆಗೆ ಇಟ್ಬಿಟ್ಟು ಬೇರೆ ಯಾರನ್ನೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ಲು. ಅದೇ ಥರ ಕೆಮಿಸ್ಟ್ರಿ ಕಾನ್ಸೆಪ್ಟ್ನಲ್ಲಿ ಕಲಿತಾಗ ಕೆಮಿಕಲ್ ಕಂಪೌಂಡ್ಸ್ನಲ್ಲಿ
ಕಾರ್ಬನ್ ಹೈಡ್ರೋಜನ್ ಬೆಸ್ಟ್ ಫ್ರೆಂಡ್ಸು, ಬಟ್ ಅವಾಗ ಕಾರ್ಬನ್ ಹೈಡ್ರೋಜನ್ ಕೈ ಕೊಟ್ಬಿಟ್ಟು ಬೇರೆ ಬೇರೆ ಆಟಮ್ಸ್ನ ಹೈಡ್ರೋಜನ್ ಜಾಗಕ್ಕೆ ತಗೊಂಡು ಬರುತ್ತೆ. ದಟ್ ಇಸ್ ನಥಿಂಗ್ ಬಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅವುಗಳ ಬಗ್ಗೆನೂ ಕಲಿತೇವೆ. ಸೊ ಲೆಟ್ಸ್ ಬಿಗಿನ್ ದೆನ್ ವಿತ್ ದ ಫಸ್ಟ್ ಐಸೋಮರ್. ಆಮೇಲೆ ಕೊನೆಯ ಪಾರ್ಟ್ನಲ್ಲಿ ವಿ ವುಡ್ ಲರ್ನ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಕಾರ್ಬನ್ ಕಂಪೌಂಡ್ಸ್. ರೆಡಿನಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐಸೋಮೆರಿಸಮ್ ಅಥವಾ ವಾಟ್ ಆರ್ ಐಸೋಮರ್ ಅಂತ ಹೇಳಿ ಕೇಳಿದ್ರೆ ವೆರಿ ಸಿಂಪಲ್. ಟೂ ಕೆಮಿಕಲ್ ಕಂಪೌಂಡ್ಸ್ ಅಥವಾ ಟೂ ಆರ್ ಮೋರ್ ಕೆಮಿಕಲ್ ಸಬ್ಸ್ಟೆನ್ಸ್. ಆಯ್ತಾ? ಟೂ ಆರ್ ಮೋರ್ ಕೆಮಿಕಲ್ ಕಂಪೌಂಡ್ಸ್. ನಾವು ಯಾರ ಬಗ್ಗೆ ಮಾತಾಡ್ತೀವಿ? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕೆಮಿಕಲ್ ಕಂಪೌಂಡ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಅವುಗಳಿಗೆ ಏನ್ ಸೇಮ್ ಇರುತ್ತೆ, ಏನ್ ಸೇಮ್ ಇರಲ್ಲ. ಅವುಗಳಲ್ಲಿ ಸೇಮ್ ಮಾಲಿಕ್ಯುಲಾರ್ ಫಾರ್ಮುಲಾ ಇರುತ್ತೆ. MF ಅಂತ ಹೇಳಿ ಶಾರ್ಟ್ ಆಗಿ ಬರಿತೀನಿ. ವಾಟ್ ಇಸ್ MF ಹಿಯರ್? ಮಾಲಿಕ್ಯುಲಾರ್ ಫಾರ್ಮುಲಾ. ಬಟ್ ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಆಯ್ತಾ? ಅಥವಾ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಹೇಗೆ ಈ ಡಿಫ್ರೆನ್ಸ್ ಬರುತ್ತೆ ಮಕ್ಕಳೇ? ಓಕೆ, ಡಿಫ್ರೆಂಟ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟಿ ಹೇಗೆ ಬರುತ್ತೆ? ಆ ಒಂದು ಮಾಲಿಕ್ಯುಲರ್ ಫಾರ್ಮುಲಾದೊಳಗಡೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೂ ಅವುಗಳನ್ನ ಬರೆಯುವಂತಹ ರೀತಿ, ಸ್ಟ್ರಕ್ಚರ್ ಬೇರೆ ಇರ್ಬೋದು, ಫಂಕ್ಷನಲ್ ಗ್ರೂಪ್ಸ್ ಬೇರೆ ಇರ್ಬೋದು, ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ಸ್ ಬೇರೆ ಇರ್ಬೋದು, ಅಥವಾ ಆ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೂ ಕೂಡ ಅಲ್ಲಿ ಆಟಮ್ಸ್ಗಳು ಲೆಫ್ಟ್ ಟು ರೈಟ್ ಇರುವಂಥದ್ದು, ಅವುಗಳ ಓರಿಯೆಂಟೇಷನ್ಗಳು ಡಿಫ್ರೆಂಟ್ ಇರ್ಬೋದು. ಹಾಗಾಗಿನೇ ಅವುಗಳ ಕೆಮಿಕಲು ಫಿಸಿಕಲು ಪ್ರಾಪರ್ಟೀಸ್ ಡಿಫ್ರೆಂಟ್ ಆಗಿರುತ್ತೆ. ಕೆಮಿಕಲ್ ಅಂದರೆ ಮೆಟಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಆಸಿಡ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಸಾಲ್ಟ್ ಸೊಲ್ಯೂಷನ್ಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳುವಂಥದ್ದು. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಏನು? ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನಾವು ಬೇಸಿಕಲಿ ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಅವುಗಳ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಮತ್ತು ಹೇಗೆ ಏನು ಹೇಳ್ಬೋದು, ಅವುಗಳ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಪೆಂಡ್ ಆಗಿರುತ್ತೆ, ಕಂಡಕ್ಟ್ ಮಾಡುತ್ತಾ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ. ಸೊ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ವಿಲ್ ಟಾಕ್ ಅಬೌಟ್, ರೈಟ್? ಸೊ ಇದೆಲ್ಲವುಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅವುಗಳನ್ನ ಐಸೋಮರ್ ಅಂತ ಹೇಳಿ ಕರಿತೇವೆ. ಸೊ ಐಸೋಮೆರಿಸಮ್ ಇಸ್ ಅ ವಾಸ್ಟ್ ಕಾನ್ಸೆಪ್ಟ್. ತುಂಬ ವಿಶಾಲವಾದ ಒಂದು ಕಾನ್ಸೆಪ್ಟ್ ಇದು. ನೋಡ್ತಿದ್ದೀರಾ, ಲೆಫ್ಟ್ ಆ್ಯಂಡ್ ರೈಟ್ ಕ್ಲಾಸಿಫಿಕೇಶನ್ ಇದೆ. ಡೋಂಟ್ ಗೆಟ್ ಪ್ಯಾನಿಕ್, ಹೆದರಬೇಡಿ. ಯು ನಾಟ್ ಗೋಯಿಂಗ್ ಟು ಲರ್ನ್ ಎವ್ರಿಥಿಂಗ್ ಓವರ್ ಹಿಯರ್. ಐಸೋಮೆರಿಸಮ್ ಅಂತ ಹೇಳಿ ಬಂದಾಗ ಇನ್ 10th ಸ್ಟ್ಯಾಂಡರ್ಡ್ they'll ask one question. What is structural isomerism? Write structural isomer of butane, write structural isomer of pentane, and what are the different structural isomers you can write for hexane. ಈ 3 ಕ್ವೆಶ್ಚನ್ ಅವ್ರು ಕೇಳುವಂಥದ್ದು. ಬಟ್ ಅದೇ ಸ್ಟ್ರಕ್ಚರಲ್ ಐಸೋಮರ್ನಲ್ಲಿ ಪೊಸಿಷನ್ ಮತ್ತು ಫಂಕ್ಷನ್ ರಿಲೇಟೆಡ್ ಹೈಯರ್ ಆರ್ಡರ್ ಕ್ವೆಶನ್ಸ್ನಲ್ಲಿ CBSE ಬೋರ್ಡ್ನಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇನ್ ದಿಸ್ ಕ್ಲಾಸ್ ಲೆಟ್ ಮೀ ಇನ್ಕ್ಲೂಡ್ ಓನ್ಲಿ ದಿಸ್ ಪಾರ್ಟ್. ವಾಟ್ ಇಸ್ ಸ್ಟ್ರಕ್ಚರಲ್ ಐಸೋಮರ್? ಸ್ಟ್ರಕ್ಚರಲ್ ಐಸೋಮರ್ ನಾವು ಏನು ಬರೀತೀವಿ? ಪೆಂಟೇನ್, ಬ್ಯೂಟೇನ್ ಆ್ಯಂಡ್ ಹೆಕ್ಸೇನಿಗೆ ಸ್ಪೆಸಿಫಿಕ್ ಆಗಿ ಈ ಸ್ಟ್ರಕ್ಚರಲ್ ಐಸೋಮರನ್ನು ಚೈನ್ ಐಸೋಮರ್ ಅಂತ ಹೇಳಿ ಹೈಯರ್ ಕ್ಲಾಸಸ್ನಲ್ಲಿ ನೀವು ರೆಫರ್ ಮಾಡ್ತೀರಾ. ಸೊ ಮೇ ಬಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೈಟ್ ನಾಟ್ ಬಿ ನೋಯಿಂಗ್ ಇಟ್, ಆದರೆ ದಿಸ್ ಇಸ್ ದ ಮೀನಿಂಗ್. ಆಯ್ತಾ? ಪೊಸಿಷನ್ನ ಸ್ವಲ್ಪ ಹಾಗೆ ಕಲ್ತ್ಕೊಳ್ಳೋಣ, ಈಸಿ ಇಟ್ ಇಸ್. ರಿಲೇಟೆಡ್ ಟು ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ ನಾವು ಪೊಸಿಷನ್ ಐಸೋಮರ್. ಫಂಕ್ಷನಲ್ ಐಸೋಮರ್ ಆಲ್ಡಿಹೈಡ್ ಮತ್ತು ಕೀಟೋನ್ ಎರಡನ್ನ ಕೂಡ ಒಂದೇ ಮಾಲಿಕ್ಯುಲರ್ ಫಾರ್ಮುಲಲ್ಲಿ ರೆಪ್ರೆಸೆಂಟ್ ಮಾಡ್ಬೋದಾ ಇಲ್ವಾ, ಅದ್ರ ಬಗ್ಗೆ ಕಲಿತಾ ಹೋಗೋಣ. ಸೊ ಲೆಟ್ ಮೀ ಬಿಗಿನ್ ವಿತ್ ವಾಟ್ ಇಸ್ ದಟ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೇಮ್ ಐಡೆಂಟಿಕಲ್, ಸೇಮ್ ಅಥವಾ ಐಡೆಂಟಿಕಲ್ ಎರಡು ಒಟ್ಟಿಗೆ ಹೇಳಕ್ಕಾಗಲ್ಲ, ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ನೀವು ನೋಡ್ತಿದ್ದೀರಾ, ಬ್ಯೂಟೇನ್ ಇಸ್ ಅ ಕಂಪೌಂಡ್. ಐ ಕ್ಯಾನ್ ರೈಟ್ ದ ಬ್ಯೂಟೇನ್ ಇನ್ ಅ ಸ್ಟ್ರೇಟ್ ಚೈನ್, ಅಥವಾ ದ ಲಾಸ್ಟ್ ಒನ್ group of atom, that is C and 3 hydrogen atom, 1 carbon and 3 hydrogen atom, I would pluck and fix it here at the second position. Okay, if I number this chain as 1 2 3 4, fourth carbon atom and respective hydrogen atom I would remove and fix it to the second carbon atom. So hege nima chain would look like CH3 CH CH3 and you see a hanging here 1 CH3. So ಇವಾಗ ಏನಾಯ್ತು, ಎರಡಕ್ಕೂ ಕೂಡ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಯು ಕ್ಯಾನ್ ಕೌಂಟ್ 1 2 3 4 ಕಾರ್ಬನ್ ಆಟಮ್ ಆಯ್ತಾ. 3 + 3 6 + 2 8 + 2 10 C4H10 ಹೈಡ್ರೋಜನ್ ಆಟಮ್. ಇಲ್ಲಿ ನೋಡಿ 1 2 3 4 ಕಾರ್ಬನ್ ಆಟಮ್. 3 + 3 + 3
ಮೂರು ಸಲ 3 ಇದೆ, 3 3s are 9 plus 1 10, hydrogen 10 ಇದೆ. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಅರ್ಥ ಆಯ್ತಾ? ಸೊ ಇದನ್ನ ನೀವು ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದಾಗ ಕ್ವೆಶ್ಚನ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೌ ಕ್ವೆಶ್ಚನ್ ಕ್ಯಾನ್ ಕಮ್ ಆನ್ ದಿಸ್ ಟಾಪಿಕ್. ರೈಟ್ ಸ್ಟ್ರಕ್ಚರಲ್ ಐಸೋಮರ್ ಫಾರ್ ಬ್ಯೂಟೇನ್ ಅಂತ ಹೇಳಿ ಕೇಳ್ತಾರೆ. ಆ್ಯಂಡ್ ದೇ ಮೈಟ್ ಆಸ್ಕ್ ಯು, ಬ್ಯೂಟೇನ್ನ ಸ್ಪೆಸಿಫೈ ಮಾಡಲ್ಲ ಅಂತ ಹೇಳಿದ್ರು, ರೈಟ್ ಆಲ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಫಾರ್ C4H10 ಫಾರ್ಮುಲಾಸ್ ಬೇಸಿಸ್ ಮೇಲೆ ಕೇಳ್ತಾರೆ. ರೈಟ್ ಆಲ್ ದ ಸ್ಟ್ರಕ್ಚರಲ್ ಐಸೋಮರ್ ಫಾರ್ C4H10 ಅಥವಾ ಬ್ಯೂಟೇನ್. ಹೇಗೆ ಬರೀತೀರಾ? ಯು ಶುಡ್ ರೆಪ್ರೆಸೆಂಟ್ ಎವ್ರಿ ಬಾಂಡಿಂಗ್ಸ್ ಇನ್ ಡೀಟೇಲ್. C4H10ಗೆ ನಾವು ಐಸೋಮರ್ ಬರಿಬೇಕಾದ್ರೆ ಪ್ರತಿ ಕಾರ್ಬನ್ ಇದು ಬಾಂಡ್ಸ್ ಅನ್ನ ಡೀಟೇಲಿಂಗ್ ವೇಲಿ ಎಕ್ಸ್ಪ್ಲನೇಷನ್ ಕೊಡಬೇಕು. 1 2 3 4 ಕಾರ್ಬನ್ ಹೀಗೆ ಬರೀತೀರಾ. ದೆನ್ ರೆಪ್ರೆಸೆಂಟ್ ಕರೆಸ್ಪಾಂಡಿಂಗ್ ವ್ಯಾಲೆನ್ಸಿ ಆಫ್ ಕಾರ್ಬನ್ ಆಟಮ್, ಕರೆಕ್ಟ್? ಹೈಡ್ರೋಜನ್, yes. So this is how you should write in your exam, because textbook ನಲ್ಲೂ ಕೂಡ ಎಲ್ಲ ಬಾಂಡಿಂಗ್ಸ್ ಅನ್ನು ಅವರು ಡೀಟೇಲ್ಡ್ ವೇಲಿ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಹಾಗೆ ಅದನ್ನ ನೀವು ಅದೇ ಥರ ಎಕ್ಸ್ಪ್ರೆಸ್ ಮಾಡಿ. ಸೊ ಇದನ್ನ ನಾನು ಕಂಡೆನ್ಸ್ಡ್ ಫಾರ್ಮಲ್ ಬರಿತೀನಿ ಅಂತ ಹೇಳಿದ್ರೆ ಹೇಗೆ ಬರಿಬೋದು? CH3 CH2 CH2 CH3 ಹೀಗೆ ಬರಿಬೋದು ಕಂಡೆನ್ಸ್ಡ್ ಫಾರ್ಮ್ನಲ್ಲಿ, ಹೌದಾ? ಈಗ ಇದರದ್ದು ಐಸೋಮರ್ ಬರಿಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಶುಡ್ ಬಿ C4H10 ಆಗಿರಬೇಕು, ಹೌದಾ? ಮಾಲಿಕ್ಯುಲರ್ ಫಾರ್ಮುಲಾ ಕೆನಾಟ್ ಬಿ ಡಿಫ್ರೆಂಟ್ ಬಿಕಾಸ್ ಐಸೋಮರ್ಸ್ ವಿಲ್ ಹ್ಯಾವ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ. ನಾನು ಏನು ಮಾಡಬೇಕು ಇವಾಗ? ಲಾಸ್ಟ್ ಕಾರ್ಬನ್ ಆಟಮ್ಸ್ ಅನ್ನ ಐ ಶುಡ್ ಫಿಕ್ಸ್ ಇಟ್ ಇನ್ ದ ಸೆಕೆಂಡ್ ಒನ್. ಸೊ ಐ ವಿಲ್ ರಿಮೂವ್ ಹಿಯರ್ ದಿಸ್ ಕಾರ್ಬನ್ ಆಟಮ್. ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ. ಬಾಂಡಿಂಗನ್ನು ಐ ಆಮ್ ರಿಮೂವಿಂಗ್ ಆ್ಯಂಡ್ ಜಸ್ಟ್ ಇಲ್ಲಿ ಆ ಕಾರ್ಬನ್ ಆಟಮ್ನ ಬರ್ದೆ. ಸ್ಕೆಲಿಟಲ್ನ ಫಸ್ಟ್ಗೆ ನೀವು ಫಿಕ್ಸ್ ಮಾಡಿಟ್ಕೊಳ್ಳಿ. ಸ್ಕೆಲಿಟಲ್ ಅಂದರೆ ಆ ಬ್ಯಾಕ್ ಬೋನ್ ಏನಿದೆ ಕಾರ್ಬನ್ ಚೈನ್ನು, ಅದನ್ನು ಫಿಕ್ಸ್ ಮಾಡಿ ಕರೆಸ್ಪಾಂಡಿಂಗ್ ಹೈಡ್ರೋಜನನ್ನು ನೀವೇನು ಮಾಡ್ತೀರಾ? ವ್ಯಾಲೆನ್ಸಿಯಾಗಿ ಫಿಲ್ ಮಾಡ್ತಾ ಹೋಗ್ತೀರಾ. ಈಗ ನೋಡಿ ಇಲ್ಲಿ ವ್ಯಾಲೆನ್ಸಿ ಬರೀಬೇಕಂತ ಹೇಳಿದ್ರೆ ಫಸ್ಟಿಗೆ ನೀವು ಹಾಕೊಳ್ಳಿ ಕಾರ್ಬನಿಗೆ ಎಷ್ಟು ಬಾಂಡಿಂಗ್ಸ್ ನಾನು ಕೊಡಬೇಕು. ಕಾರ್ಬನ್ಗೆ ಸುತ್ತ 4 ಬಾಂಡ್ ಇರಬೇಕು. ಕರೆಸ್ಪಾಂಡ್ ಹೈಡ್ರೋಜನನ್ನು ಬರಿತಾ ಹೋಗಬೇಕು. ಸೊ ರೋಟ್ ಹಿಯರ್ 3 ಆ್ಯಂಡ್ ಹಿಯರ್ 1. ಇಲ್ಲೆಷ್ಟು? 3. ಇಲ್ಲಿ 3. ಸೊ ದಿಸ್ ಇಸ್ ಹೌ ಇಟ್ ವುಡ್ ಲುಕ್ ಲೈಕ್ ಐಸೋಮರ್ ಆಫ್ ಬ್ಯೂಟೇನ್. ಬಟ್ ಈ ಥರ ಬರೆದಾಗ ಒಂಥರ ಕನ್ಫ್ಯೂಷನ್ ಅಲ್ವಾ ಮಕ್ಕಳೇ? ಸೊ ಇದು ಚೈನ್ ಆಗಿರುತ್ತೆ. ಮೇನ್ ಚೈನ್ ಯಾವುದು? ಇಫ್ ಐ ಆಸ್ಕ್ ಯು ಮೇನ್ ಚೈನ್ ಯಾವುದು ಇಲ್ಲಿ ಅಂತ ಹೇಳಿ, ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದ ಮೇನ್ ಚೈನ್. ಇದು ಮೇನ್ ಚೈನ್, ಆಯ್ತಾ? ಅಲ್ಲಿ ಬ್ರಾಂಚಿಂಗ್ ಎಲ್ಲಿ ಬಂತು ನಿಮಗೆ? ವೇರ್ ಯು ಫೈಂಡ್ ಬ್ರಾಂಚಿಂಗ್? ಸೊ ದಿಸ್ ಕಾರ್ಬನ್ ಆಟಮ್ ಏನಿದೆಯೋ ಇದು ಬ್ರಾಂಚಿಂಗ್. ಅರ್ಥ ಆಗ್ತಿದೆಯಾ? ನಾನೇನು ಇಲ್ಲಿ ಈ ಒಂದು ಮಾಲಿಕ್ಯೂಲ್ನ ಪ್ಲಕ್ ಮಾಡಿದ್ದೆ, ದ ಲಾಸ್ಟ್ ಕಾರ್ಬನ್, ಆ್ಯಂಡ್ ಇಟ್ ಈಸ್ ಹಿಯರ್. ಸೊ ಕ್ಯಾನ್ ಯು ನಂಬರ್ ದ ಮೇನ್ ಚೈನ್? ಎಸ್ ಮೇಡಮ್, ದಿಸ್ ಇಸ್ 1 ಕಾರ್ಬನ್, 2nd ಕಾರ್ಬನ್, 3rd ಕಾರ್ಬನ್. ಕ್ಯಾನ್ ಯು ನೇಮ್ ದಿಸ್ ಕಂಪೌಂಡ್ ನೌ? Yes, definitely. So while naming, first select the longest parent chain which has maximum carbon atom 3. So this is the main chain which has 3 carbon. Prop, and between carbon you can find only single bond. So it becomes propane. Yenidu? Propane. And at the second position you have some prefix. Prefix anta helidre it could be methyl, it could be ethyl, or nitro, or chloro, fluoro, bromo, iodo groups, right? So at the second position you can find a prefix. So you write here 2, then put hyphen, and then write methyl 2-methyl propane. This will be the systematic name of second isomer of butane. No madam, we don't want the systematic name. We want some shortcut. Shortcut beka? Hagadre very simple. You can just or simply call this as isobutane. Isobutane. Yavaga iso baritira? When in the main chain, one branching,
you would observe at the second carbon atom ಒಂದೇ ಒಂದು ಬ್ರಾಂಚಿಂಗ್. ಇಟ್ ಕುಡ್ ಬಿ ಡೌನ್ ಆರ್ ಇಟ್ ಕುಡ್ ಬಿ ಅಪ್. ಆಯ್ತಾ, ನಾನು ಇಲ್ಲಿ ಏನು CH3 ಬರೆದಿದ್ದೀನಿ, ಕೆಳಗಡೆನೂ ಬರೀಬಹುದು ಅಥವಾ ಮೇಲೆ ಕೂಡ ಬರೀಬಹುದು. ಇಫ್ ಯು ಸಿ ದಿಸ್ ಒನ್ ಬ್ರಾಂಚಿಂಗ್, ದೆನ್ ಯು ವುಡ್ ಕಾಲ್ ದಿಸ್ ಆಸ್ ಐಸೋಬ್ಯೂಟೇನ್. ಏನು ಕರೀತೀರಾ ಅದನ್ನ? ಐಸೋಬ್ಯೂಟೇನ್. ಇಟ್ ಇಸ್ ಅ ಕಾಮನ್ ನೇಮ್. ಐಸೋಬ್ಯೂಟೇನ್ ಅಂತ ಹೇಳುವಂಥದ್ದು ಕಾಮನ್ ನೇಮ್ ಆಫ್ ದ ಸೆಕೆಂಡ್ ಐಸೋಮರ್. ಸೊ ಇಲ್ಲಿ ಕಾಮನ್ ನೇಮ್ ಏನು? ಸಿಸ್ಟಮ್ಯಾಟಿಕ್ ನೇಮ್ ಇಸ್ ಜಸ್ಟ್ ಬ್ಯೂಟೇನ್. Butane is the systematic name and common name is N-butane. N-butane. So this is a common name. Why do we need common name? Because sometimes question will be, question ಹೇಗೆ ಬೇಕಾದ್ರೂ ಕೇಳ್ಬೋದು. ಸಿಸ್ಟಮ್ಯಾಟಿಕ್ ನೇಮ್ನಲ್ಲೂ ಕೇಳ್ಬೋದು, ಕಾಮನ್ ನೇಮ್ನಲ್ಲೂ ಕೇಳ್ಬೋದು. ಸೊ ಎನ್ ಅಂತ ಹೇಳಿ ಬರೀಲೇಬೇಕಾ? ಎಸ್. ಇನ್ ಕಾಮನ್ ನೇಮ್ N indicates straight chain without any branching. In common name isobutane anta helidaga iso indicates branching at the second carbon atom. That's it. Easy. So will you remember both the structure? Illu kuda principal chain na bekadre ನೀವು recognize ಮಾಡಿ. ಒಂದ್ಸಲ ಪ್ರಿನ್ಸಿಪಲ್ ಚೈನ್ ಕಂಡಿಡಿದ್ರೆ ನಿಮಗೆ ಮಿಕ್ಕಿದೆಲ್ಲ ವ್ಯಾಲೆನ್ಸಿಯನ್ನ ಈಸಿಯಾಗಿ ಫೋಕಸ್ ಮಾಡಬಹುದು. ಸೊ ದಿಸ್ ಇಸ್ ಅ ಪ್ರಿನ್ಸಿಪಲ್ ಚೈನ್. ಪ್ರಿನ್ಸಿಪಲ್ ಚೈನ್ ಅಥವಾ ಮೇನ್ ಚೈನ್. ಆಯ್ತಾ? ಸೊ ದೀಸ್ ಟು ಆರ್ ದಿ ಐಸೋಮರ್ ಆಫ್ ಏನು ಹೇಳ್ಬೋದು? ಬ್ಯೂಟೇನ್. ಕ್ವೆಶನ್ ಕೂಡ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ದೇ ಕೆನ್ ಆಸ್ಕ್ ದಿಸ್ ಕ್ವೆಶನ್. ನೆಕ್ಸ್ಟ್ ದೇ ಕೆನ್ ಆಸ್ಕ್ ಯು ಒನ್ ಮೋರ್ ಕ್ವೆಶನ್. ರೈಟ್ all the structural isomers for pentane, and this question may come for 3 marks. ಆಯ್ತಾ? ಹೌ ಡು ವಿ ರೈಟ್ ದಿಸ್? ಫಸ್ಟ್ ಆಫ್ ಆಲ್ ಪೆಂಟೇನ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಹೇಳೋದನ್ನ ತಿಳ್ಕೊಳ್ಳೋಣ. C5H12. ಸೊ ದೇ ಕೆನ್ ಆಲ್ಸೋ ಆಸ್ಕ್ ದ ಸೇಮ್ ಕ್ವೆಶನ್. ಈಗೂ ಕೇಳ್ಬೋದು ಅವರು. ರೈಟ್ ಆಲ್ ದ ಸ್ಟ್ರಕ್ಚರಲ್ ಐಸೋಮರ್ ಅಥವಾ ಚೈನ್ ಐಸೋಮರ್. See, I'm using a new word here. ಏನದು? Chain isomer. Chain isomers. Write all the chain isomer ಅಥವಾ structural isomer for C5H12. And then you should know that C5H12 is pentane. 5 carbon having single covalent bond. Similarly, in the previous example which I taken, illu kuda avaru kelbodu, write all the chain isomer. Instead of structure, they can ask you a word. They'll fill a word, chain isomer for butane. Higu keltare. All set? So let's write chain isomer of pentane. So I'm dividing the board into 3 sectors here. Okay. So chain isomer na bariyana, but before that let me write the condensed form. Pentane alva 5 carbon atom irbeku. 1 2 3 4 5 and 3 hydrogen, 2 2 2 and 3. So itra straight agidre idna ನೀವು ಏನು ಅಂತ ಹೇಳಿ ಕರೀತೀರಾ? Pentane. Pentane. ಅಥವಾ in common system you can also call this as N-pentane. N-pentane. Okay, the same structure you have to write in ಯಾವ ಫಾರ್ಮ್ನಲ್ಲಿ? ಡಿವೈಡೆಡ್ ಫಾರ್ಮ್ನಲ್ಲಿ. ಲೈಕ್ ಎಲ್ಲ ಬಾಂಡ್ಸ್ಗಳು ಕೂಡ ಕ್ಲಿಯರ್ ಇರಬೇಕು. 1 2 3 4 5. ಎಸ್. ಸೊ ಹೀಗೆ ನೀವು ಪೆಂಟೇನ್ ಇದು ಸ್ಟ್ರಕ್ಚರನ್ನು ಬರಿಬೋದು. ಹೌದಾ? ಇಲ್ಲಿ ನಿಮ್ಮ ಮೇಜರ್ ಪ್ರಿನ್ಸಿಪಲ್ ಚೈನ್, ಪೇರೆಂಟ್ ಕಾರ್ಬನ್ ಚೈನ್ನಲ್ಲಿ ಕಾರ್ಬನ್ ಆಟಮ್ಸ್ ಏನಿದೆಯೋ ಅದನ್ನು ನಾನು ಸ್ಕ್ವೇರ್ ಬಾಕ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನೀವು ನಿಮ್ಮ ನೋಟ್ಬುಕ್ನಲ್ಲಿ ಸ್ಟ್ರಕ್ಚರ್ ಬರೀತಿದ್ದೀರಾ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಪುಟ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಹಿಯರ್. ಸಿಂಪ್ಲಿ ಯು ಕ್ಯಾನ್ ರೈಟ್ ದ ಹೋಲ್ ಮಾಲಿಕ್ಯೂಲ್. ಹೇಗೆ? ನೀವು ಬೇಕಾದ್ರೆ ಆ ಮಾಲಿಕ್ಯೂಲ್ಸಿಗೆ ಸ್ಕ್ವೇರನ್ನು ಅಪ್ಲೈ ಮಾಡಬಹುದು. ಹೀಗೆ ಬರಿಬೋದು. ಎಂಟೈರ್ ಮಾಲಿಕ್ಯೂಲ್ಸ್ನ ಯು ಕ್ಯಾನ್ ರೆಪ್ರೆಸೆಂಟ್ ಇನ್ಸೈಡ್ ದ ಬಾಕ್ಸ್.
So this is one isomer. Isomer, the systematic name is pentane. Common name is N-pentane. Idu ಒಂದು isomer. Shall we write iso structure? Iso ಅಂತ ಹೇಳಿ ಬಂದಾಗ ನಾವೇನು ಬರೀಬೇಕು? ಇಲ್ಲೂ ಕೂಡ iso ಬರುತ್ತಾ madam? Yes, just like isobutane you have learned, here also you can use the word isopentane. ಹಾಗಾದ್ರೆ what is the difference between pentane and isopentane? So pentane ಅಂತ ಹೇಳಿದ್ರೆ ಇಲ್ಲಿ straight chain ಬರೀತೀರಲ್ವಾ? Isopentane anta ಹೇಳಿದ್ರೆ the last molecule, imagine that the CH3 molecule I'm referring to, is CH3 group of atoms anna I'm plucking and fixing at the second carbon. You can put it down or up. So illi kuda ನೀವು ಅದನ್ನ ಬರಿಬಹುದು. So see, CH3 ಟರ್ಮಿನಲ್ ಪೊಸಿಷನ್ ಇರುವ ಕಾರ್ಬನ್ ಯಾವಾಗಲೂ 3 ಹೈಡ್ರೋಜನ್ ಇರುತ್ತೆ. ಮಿಡಲ್ ಅಲ್ಲಿ ಬಿ ಕೇರ್ಫುಲ್, ಈ ಕಾರ್ಬನ್ ಗೆ ಆಲ್ರೆಡಿ 3 ಬಾಂಡ್ಸ್ ಇದೆ. You are satisfying the fourth valency by writing only one hydrogen. What about this carbon? Already 2 bonds are there on left and right, and 2 more hydrogen you are writing here. So this is called as isopentane. Isopentane ಅಂದ್ರೆ ಪಕ್ಕದ ಮನೆ ಐಶ್ವರ್ಯನ ಐಸು ಅಂತ ಹೇಳಿ ಕರೀತಿರಲ್ಲ, ಹಾಗಲ್ಲ ಇಲ್ಲಿ. Iso refers to branching in the second carbon. So ಇವಾಗ principal chain ತಗೊಂಡ್ರೆ ನಾನು, this will become my principal chain. ಆಯ್ತಾ? ಈ principal chain ಅಲ್ಲಿ second position ಅಲ್ಲಿ ಏನಿದೆ? ಒಂದು hanging, ಒಂದು branching ಇದೆ, ಹೌದಾ? So I should number this carbon from this end itself. 1. I can number the chain. 1, 2, 3, 4. And at the second position you have the methyl group. So ಇದನ್ನ ನೀವು ಏನು ಅಂತ ಹೇಳಿ ರೆಫರ್ ಮಾಡ್ಬೋದು? You can also call this isopentane as, systematic ಆಗಿ ನೀವು ನೇಮ್ ಮಾಡ್ತೀರಾ ಅಂತ ಹೇಳಿದ್ರೆ, you can call this as second position prefix called as methyl. So 2 methyl and 1, 2, 3, 4. ನಿಮ್ಮ ಮೇನ್ ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ ಇದೆ. So bute, between them the single bond. So butane. So this becomes the systematic name for this isomer. ಇದನ್ನ ಸ್ಟ್ರಕ್ಚರ್ ವೈಸ್ ಬರೀತೀರಾ ಅಂತ ಹೇಳಿದ್ರೆ, you just have to elaborate this. ನಾನು ಇಲ್ಲಿ ಮೇಲೆ ಬರೀತೀನಿ ಐಸೋಮರ್, ಚೈನ್ ಐಸೋಮರ್ ಅಂದರೆ ಸೆಕೆಂಡ್ ಐಸೋಮರ್. ಇದು ಸೆಕೆಂಡ್ ಐಸೋಮರ್ನ ಬರಿತಾ ಇದ್ದೀನಿ. ಹೇಗೆ? 1, 2, 3, 4 ಕಾರ್ಬನ್ ಆಟಮ್ಸ್ನ ಬರುತ್ತೆ. 5th ಐ ಆಮ್ ರೈಟಿಂಗ್ ಹಿಯರ್. ಆಯ್ತಾ? 5th ಇಲ್ಲಿಗೆ ಬರಿತಾ ಇದ್ದೀನಿ. ರೆಸ್ಪೆಕ್ಟಿವ್ ಹೈಡ್ರೋಜನ್ ಆಟಮ್ 1, 2, 3. ಟರ್ಮಿನಲ್ ಪೊಸಿಷನಲ್ ಫೀಲ್ ಮಾಡ್ತಿದ್ದೀನಿ. ಫಸ್ಟ್ 3. ಆಯ್ತಾ? ಇಲ್ಲೂ ಕೂಡ 1, 2, 3. ಇಲ್ಲಿ 1, ಇಲ್ಲಿ 1 and down 2. So this becomes the, see, ಇದು ನಿಮ್ಮ ಮೇನ್ ಚೈನ್. ಆಮೇಲೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಬರೀತಿರೋದು. ನೀವು ನೋಟ್ಸಲ್ಲಿ ಈ ಥರ ಬರಿಬಾರ್ದು, ಅಂದರೆ ಈ ಥರ ಬರಿಬಾರ್ದು, ಅಂದರೆ ಈ ಥರ ರೌಂಡ್ ಸ್ಕ್ವೇರು ಹಾಕಬೇಡಿ ನೋಟ್ಸ್ನಲ್ಲಿ. ಇದು ನಿಮ್ಮ ಐಡೆಂಟಿಫಿಕೇಷನಿಗೆ ಈಸಿ ಆಗಲಿ ಅಂತ ಹೇಳಿ. ಇದು ನಾನೇನು ಈ ಸರ್ಕಲ್ ಒಳಗಡೆ ಹಾಕಿದ್ದೀನಿ, ದ್ಯಾಟ್ ವಿಲ್ ಬಿಕಮ್ ಅ ಪ್ರಿಫಿಕ್ಸ್. ಏನದು? ಇಟ್ ಬಿಕಮ್ಸ್ ಪ್ರಿಫಿಕ್ಸ್ ಫಾರ್ ದಿಸ್ ಮೇನ್ ಚೈನ್. ಸೊ 2 methyl butane. 2 methyl position, butane will become the chain. Okay? All set. So next isomer. Next isomer na bariyana ivaga. So let's write the third isomer of pentane. Third isomer na bariyuva ivaga. So it is a third isomer of pentane. Okay? Third isomer of pentane na hege bariyodu? Both the ways I'll show you. Condensed form ಮತ್ತೆ open structure form. ಎರಡು ಫಾರ್ಮ್ ನಲ್ಲಿ ನಾನು ಬರೆದು ತೋರಿಸ್ತೀನಿ. So then okay, so here CH3, CH2, CH2, CH2 and CH3. 1, 2, 3, 4, 5. Yes, pentane, there are 5 carbon atoms. Third isomer ಬರಿಬೇಕಂತ ಹೇಳಿದ್ರೆ ಈ ಚೈನ್ ನಲ್ಲಿ the last isomer ಏನಿದೆ ಅಂದ್ರೆ ಲಾಸ್ಟ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ ಏನಿದೆ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ and I'm going to fix that here. ಆಯ್ತಾ?
ಈ ಒಂದು ಮಾಲಿಕ್ಯೂಲ್ಸ್ನ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ದ್ಯಾಟ್ ಹಿಯರ್. ಈ ಥರ CH3 ಕರೆಸ್ಪಾಂಡಿಂಗ್ ಹೈಡ್ರೋಜನ್ನ ಮತ್ತೆ ನೀವು ಫಿಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಕಾರ್ಬನ್ ಆಟಮ್ ಏನು, ಇಲ್ಲಿ ಹೈಡ್ರೋಜನ್ ಆಟಮ್ ಏನಿದೆ ಅದು ಚೇಂಜ್ ಆಗಬೇಕು. ಯಾಕೆಂದರೆ ವ್ಯಾಲೆನ್ಸಿ ಏನಾಯ್ತು ಅಲ್ಲಿ 4 ಆಗುತ್ತೆ ಅಲ್ವಾ. ಸೊ ಇದು ಜಸ್ಟ್ ಕಾರ್ಬನ್ ಆಗುತ್ತೆ. ಎಲ್ಲ ಕಾರ್ಬನ್ಗಳು ಕೂಡ ಟರ್ಮಿನಲ್ ಕಾರ್ಬನ್ ಆಗಿ ಆ್ಯಕ್ಟ್ ಮಾಡೋ ಕಾರಣಕ್ಕೋಸ್ಕರ 3 3 3 3 ಅಂತ ಹೇಳಿ ಬರೀತಾರೆ. ಸೊ ಹೌ ಡು ಯು ರೈಟ್ ದಿಸ್ ಇನ್ ಅ ಓಪನ್ ಸ್ಟ್ರಕ್ಚರ್ ವೇ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಪೇರೆಂಟ್ ಚೈನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಆಮೇಲೆ ಇಲ್ಲೊಂದು ಕಾರ್ಬನ್ ಹಾಕ್ತೀರಾ, ಇಲ್ಲೊಂದು ಕಾರ್ಬನ್ ಹಾಕ್ತೀರಾ, ದಾಟ್ಸ್ ಇಟ್. ದೆನ್ ರೆಸ್ಟ್ ವಾಟ್ ಎವರ್ ಯು ಫಿಲ್ ಈಸ್ ದ ಹೈಡ್ರೋಜನ್. ಅಂದರೆ ಇಲ್ಲಿ 3 ಹೈಡ್ರೋಜನ್ ಫಿಲ್ ಮಾಡ್ತೀರಾ, ಹೌದಾ. ಇಲ್ಲೂ ಕೂಡ 3 ಹೈಡ್ರೋಜನ್ ಫಿಲ್ ಮಾಡಿ, ಜೊತೆಗೆ ದ ರಿಮೈನಿಂಗ್ 2 ಕಾರ್ಬನ್ ಆಟಮ್ಸ್ ಎಲ್ಲ ಕಡೆ ಕೂಡ ಏನು ಮಾಡ್ತೀರಾ, 3 ಹೈಡ್ರೋಜನನ್ನು ಫಿಲ್ ಮಾಡ್ತಾ ಹೋಗ್ತೀರಾ. ಸೊ ಪೇರೆಂಟ್ ಚೈನ್ ಏನು ಇವಾಗ, ಇಫ್ ಐ ಆಸ್ಕ್ ಯು ವಾಟ್ ಇಸ್ ಅ ಪೇರೆಂಟ್ ಚೈನ್, ಪೇರೆಂಟ್ ಚೈನ್ ಅಂತ ಹೇಳಿದ್ರೆ ಇದನ್ನು ಮಾತ್ರ ಕನ್ಸಿಡರ್ ಮಾಡ್ಬೇಕು ನೀವು ಅಲ್ವಾ. ಸಿಮಿಲರ್ಲಿ ಇಲ್ಲೂ ಕೂಡ ಪೇರೆಂಟ್ ಚೈನ್ ಅಂತ ಹೇಳಿದ್ರೆ ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತೀರಾ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಮಾಲಿಕ್ಯೂಲ್ಸ್? ಇದರಲ್ಲಿ ಎಲ್ಲ ಹೈಡ್ರೋಜನ್ ಆಟಮ್ಸ್ದು ಬಾಂಡಿಂಗನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಇಲ್ಲಿ ಹೈಡ್ರೋಜನ್ ಆಟಮ್ದು ಬಾಂಡಿಂಗ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಆ್ಯಂಡ್ ವಾಟ್ ಇಸ್ ದ ನೇಮ್ ಫಾರ್ ದಿಸ್? ಕಾಮನ್ ಆಗಿ ಏನು ಕರೀತಾರೆ? ಸಿ, ವೆನ್ ದ ಸೆಕೆಂಡ್ ಕಾರ್ಬನ್ ಆಟಮ್ ಹ್ಯಾಸ್ ಬ್ರಾಂಚಿಂಗ್ ಆನ್ ಬೋತ್ ದ ಡೈರೆಕ್ಷನ್, ಅಪ್ಪರ್ ಡೈರೆಕ್ಷನ್ ಅಪ್ ಆ್ಯಂಡ್ ಡೌನ್, ಎರಡೂ ಕಡೆ ಕೂಡ ಎರಡೂ ಡೈರೆಕ್ಷನಲ್ಲಿ ಅದಕ್ಕೆ ಬ್ರಾಂಚಿಂಗ್ ಇದೆ, CH3 ಅಥವಾ ಯಾವುದೇ ಮಾಲಿಕ್ಯೂಲ್ಸ್ಗಳು ಬಂದು ಅಲ್ಲಿ ಬ್ರಾಂಚಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಯು ಕ್ಯಾನ್ ರೈಟ್ ಒನ್ ಕಾಮನ್ ನೇಮ್. ಏನದು? ನಿಯೋ ಪೆಂಟೇನನ್ನು ಹಾಗೆ ಇಟ್ಕೊಳ್ತಾರೆ. ಸೊ ದ ಕಾಮನ್ ನೇಮ್ ಆಫ್ ದಿಸ್ ಥರ್ಡ್ ಐಸೋಮರ್ ಈಸ್ ನಿಯೋಪೆಂಟೇನ್. IUPAC ನೇಮ್ ಹೇಗೆ ಕೊಡ್ತೀರಾ? ಇದಕ್ಕೂ ಕೂಡ ಕಾಮನ್ ನೇಮ್ ನಿಯೋಪೆಂಟೇನೇ ಆಗಿರುತ್ತೆ. ಸೊ ಬೋತ್, ಇದಕ್ಕೂ ಕಾಮನ್ ನೇಮ್ ನಿಯೋಪೆಂಟೇನ್, ಇದಕ್ಕೂ ಕೂಡ ಕಾಮನ್ ನೇಮ್ ನಿಯೋಪೆಂಟೇನ್. IUPAC ನೇಮ್ ಕೊಡಬೇಕಾದ್ರೆ ಪ್ರಿಫಿಕ್ಸ್ ಇದೆಯಾ ನೋಡ್ಕೊಳ್ಳಿ, ಇದ್ರೆ ನಂಬರ್ ಹಾಕಿ 1 2 3. ಅಟ್ ದ ಸೆಕೆಂಡ್ ಪೊಸಿಷನ್ ನೀವು 2 ಮಿಥೈಲ್ ಗ್ರೂಪ್ ಇದೆ, ಹಾಗಾಗಿ ಈ 2 ಅಂತ ಹೇಳೋದನ್ನ ರಿಮೆಂಬರ್ 2 ಟೈಮ್ಸ್ ಯು ಹ್ಯಾವ್ ಟು ರೈಟ್. 2, 2 ಅಂತ ಹೇಳಿ 2 ಸಲ ಕೂಡ ನೀವೇನು ಮಾಡಬೇಕು, ಬರಿಬೇಕು. ಸೊ 2 ಒಂದ್ಸಲ, ದಿಸ್ ಇಸ್ ಫಾರ್ 1 ಮಿಥೈಲ್ ಗ್ರೂಪ್. 2 1 more time. 2 1 more time. Then put the hyphen and write the parent chain number of carbon atom. But before that, what is the name of the substituent? Methyl. How many times? 2 times. So dimethyl propane. ನೋಡಿ, ಪೆಂಟೇನ್ ಇದ್ದಿದ್ದು ಪ್ರೋಪೇನಿಗೆ ಬಂತು ಇವಾಗ, ಬಿಕಾಸ್ ಪೆಂಟೇನಲ್ಲಿರುವ 2 ಕಾರ್ಬನ್ ಆಟಮ್ಸ್ ಯು ರಿಮೂವ್ಡ್ ಆ್ಯಂಡ್ ಯು ಫಿಕ್ಸ್ಡ್ ಇಟ್ ಆಸ್ ದ ಸಬ್ಸ್ಟಿಟ್ಯೂಯೆಂಟ್. ಸೊ ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಥರ್ಡ್ ಐಸೋಮರ್ ಆಫ್ ಪೆಂಟೇನ್? ನಿಯೋಪೆಂಟೇನ್. ವಾಟ್ ಇಸ್ ದಿ IUPAC ನೇಮ್? ಏನು ನೇಮ್ ಇದು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅವರ ರೂಲ್ಸ್ ಪ್ರಕಾರ IUPAC ಸಿಸ್ಟಮ್ಯಾಟಿಕ್ ನೇಮ್ ಏನಾಗುತ್ತೆ? 2, 2 ಡೈಮಿಥೈಲ್ ಪ್ರೋಪೇನ್ ಅಂತ ಹೇಳುವಂಥದ್ದು ಸಿಸ್ಟಮ್ಯಾಟಿಕ್ ನೇಮ್ ಆಗಿರುತ್ತೆ ಥರ್ಡ್ ಐಸೋಮರ್ ಇದು. ಕ್ಲಿಯರ್? ಈಗ ನೆಕ್ಸ್ಟ್ ಹೋಗೋಣ ಸ್ಟ್ರಕ್ಚರಲ್ ಐಸೋಮರ್ ಆಫ್ ಹೆಕ್ಸೇನಿಗೆ. ಸೊ ಫಸ್ಟ್ ಐಸೋಮರ್ ಆಫ್ ಹೆಕ್ಸೇನ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಸೊ ಲೆಟ್ಸ್ ಚೆಕ್ ದ ಫಸ್ಟ್ ಐಸೋಮರ್ ಆಫ್ ಹೆಕ್ಸೇನ್. ಇಟ್ಸ್ ವೆರಿ ಸಿಂಪಲ್, ಎವ್ರಿಬಡಿ ಕ್ಯಾನ್ ರೈಟ್ ಫಸ್ಟ್ ಐಸೋಮರ್. ಕಾಮನ್ ನೇಮ್ ಏನು ಫಸ್ಟ್ ಐಸೋಮರ್ ಇದು? ಹೆಕ್ಸೇನ್. ಹೆಕ್ಸೇನ್ ಇಸ್ ದ ಕಾಮನ್ ನೇಮ್. IUPAC ನೇಮ್ ಏನು? ಕಾಮನ್ ನೇಮ್ನಲ್ಲಿ ಎನ್ ಹೆಕ್ಸೇನ್ ಅಂತ ಹೇಳಿ ಬರೀತೀರಾ, IUPAC ನಲ್ಲಿ ಜಸ್ಟ್ ಹೆಕ್ಸೇನ್ ಅಂತ ಹೇಳಿ ಬರೀತೀರಾ. ದಟ್ ಇಸ್ ದ ಡಿಫ್ರೆನ್ಸ್. ಕಾಮನ್ ನೇಮ್ನಲ್ಲೂ IUPAC ನೇಮ್ನಲ್ಲೂ ಹೆಕ್ಸೇನ್ ಅಂತ ಹೇಳೋ ವರ್ಡ್ ಹಾಗೆ ಇಟ್ಕೊಳ್ತೀರಾ, ಕಾಮನ್ ನೇಮ್ನಲ್ಲಿ N-ಹೆಕ್ಸೇನ್ ಅಂತ ಹೇಳಿ ಇನ್ಕ್ಲೂಡ್ ಮಾಡ್ತೀರಾ. ಸೊ ಇಟ್ ಮೀನ್ಸ್ ಯು ಆರ್ ರೈಟಿಂಗ್ ದ ಚೈನ್ ವಿದೌಟ್ ಎನಿ ಬ್ರಾಂಚಸ್. 1 2 3 4 5 6. 1 2 3 4 5 6. Yes. And all the hydrogen atoms ನಾನು ಕಂಡೆನ್ಸ್ಡ್ ಫಾರ್ಮ್ನಲ್ಲಿ, ಅಂದರೆ ಹೈಡ್ರೋಜನ್ ಆಟಮ್ಸ್ದು ಬಾಂಡಿಂಗನ್ನು ಡಿಟೇಲಿಂಗ್ ಕೊಡಲ್ಲ, ಬದಲಿಗೆ ಕ್ಲಾರಿಟಿ ಇರುತ್ತೆ. ಮೋರ್ ಕಂಡೆನ್ಸ್ಡ್ ಯು ರೈಟ್, ಮೋರ್ ಕ್ಲಾರಿಟಿ ಯು ವಿಲ್ ಗೆಟ್. ಸೊ ಇಲ್ಲಿ ದ ಸೇಮ್ ಐಸೋಮರ್ ಇದು, ದ ಸೇಮ್ ಎಂತ ಹೆಕ್ಸೇನ್ ಇದು
ಸೆಕೆಂಡ್ ಐಸೋಮರ್ ಈಸಿ ಇದೆ. ಸೆಕೆಂಡ್ ಐಸೋಮರ್ ಬರೀತೀರಾ ಅಂತ ಹೇಳಿದ್ರೆ ಲಾಸ್ಟ್ ಕಾರ್ಬನ್ ಅಂಡ್ ಹೈಡ್ರೋಜನ್ನ ಪ್ಲಗ್ ಮಾಡ್ತೀರಾ, ನೀವು ಸೆಕೆಂಡ್ ಕಾರ್ಬನ್ಗೆ ಅದನ್ನ ಫಿಕ್ಸ್ ಮಾಡ್ತೀರಾ. ಸೊ ಕಾರ್ಬನ್ ನಂಬರ್ನ ನಾನು ನೇಮ್ ಮಾಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಕಾರ್ಬನ್ ನಂಬರ್ ಈ ಚೈನಲ್ಲಿ ಇದನ್ನು 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, 3rd ಕಾರ್ಬನ್, 4th ಕಾರ್ಬನ್, 5th ಕಾರ್ಬನ್ ಆ್ಯಂಡ್ 6th ಕಾರ್ಬನ್. Now the 6th carbon I'm removing and I'm fixing below the 2nd carbon. ಆಯ್ತಾ? ಅವಾಗ ಏನು ಬರಿಬೋದು? Similarly 1 2 3 4 5 6th ಅನ್ನ I wrote here and hydrogen ಬರೆದ್ಬಿಡುವ. ಟರ್ಮಿನಲ್ ಪೊಸಿಷನ್ನಲ್ಲಿ ಎಲ್ಲ ಕಡೆ ಕೂಡ 3 ಹೈಡ್ರೋಜನ್ಸ್ ಇರುತ್ತೆ, ಹೌದಾ? ಜಾಯ್ನಿಂಗ್ ಪೊಸಿಷನಲ್ಲಿ ಬಿ ಕೇರ್ಫುಲ್, ಆಲ್ರೆಡಿ 3 ಬಾಂಡ್ ಇದೆ, ಸೊ 1 ಹೈಡ್ರೋಜನ್ ಬರ್ದೆ, ಇಲ್ಲಿ 2 ಆ್ಯಂಡ್ ಇಲ್ಲಿ 2. ಆ್ಯಂಡ್ ಹೌ ಡು ಯು ನೇಮ್ ದಿಸ್ ಕಂಪೌಂಡ್? ಈ ಕಂಪೌಂಡನ್ನು ಹೇಗೆ ನೇಮ್ ಮಾಡ್ತೀರಾ? ಸೊ ಕಾಮನ್ ನೇಮ್ ಏನು ಈ ಕಂಪೌಂಡ್ ಇದು? ಸೆಕೆಂಡ್ ಪೊಸಿಷನ್ನಲ್ಲಿ ಯಾವಾಗ ಬ್ರಾಂಚಿಂಗ್ ಬರುತ್ತೋ ಕಾಮನ್ ನೇಮ್ ಬಿಕಮ್ಸ್ ಐಸೋ. ಐಸೋ ಅಂತ ಹೇಳಿದ್ರೆ ಸೆಕೆಂಡ್ ಪೊಸಿಷನ್ ಬ್ರಾಂಚಿಂಗ್ ಆ್ಯಂಡ್ ದ ರೂಟ್ ವರ್ಡ್ ಅಥವಾ ದ ನೆಕ್ಸ್ಟ್ ವರ್ಡ್ ಹೆಕ್ಸೇನ್ ಹಾಗೆ ಇರುತ್ತೆ. ಸೊ ಇಟ್ ಇಸ್ ಐಸೋ ಹೆಕ್ಸೇನ್. ಏನು? ಐಸೋ ಹೆಕ್ಸೇನ್. ಇದು ಕಾಮನ್ ನೇಮ್. ಸಿಸ್ಟಮ್ಯಾಟಿಕ್ ನೇಮ್ ಅಥವಾ ಐಯುಪ್ಯಾಕ್ ನೇಮ್ ಹೇಗಿರುತ್ತೆ ಸೆಕೆಂಡ್ ಐಸೋಮರ್ದು? ಐಯುಪ್ಯಾಕ್ ಪ್ರಕಾರ ನಾವು ಫಸ್ಟ್ ಪ್ರಿಫಿಕ್ಸ್ ಇದೆಯಾ ನೋಡ್ಕೊಳ್ಬೇಕು, ಅಂದರೆ ಏನಾದರೂ ಬ್ರಾಂಚಿಂಗ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ಸೊ ಐಸೋದಲ್ಲಿ ಯಾವಾಗಲೂ ಕೂಡ ಸೆಕೆಂಡ್ ಪೊಸಿಷನಲ್ಲಿ ಬ್ರಾಂಚಿಂಗ್ ಬರುತ್ತೆ. ನಂಬರಿಂಗ್ ಮಾಡಿ 1 2 3 4 5. ಸೊ ನಿಮ್ಮ ಪೇರೆಂಟ್ ಚೈನ್ ಅಂತ ಹೇಳಿದ್ರೆ ಸ್ಟ್ರೇಟ್ ಚೈನ್ ಆಗಿರುತ್ತೆ, ಅದರಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಒಂದು ಮೀಥೈಲ್ ಗ್ರೂಪ್ ಬ್ರಾಂಚಿಂಗ್ ಇದೆ, ಹಾಗಾಗಿ ಅದನ್ನು ಫಸ್ಟಿಗೆ ಬರೆದ್ಬಿಡೋಣ. 2 ಹೈಫನ್ ಯಾವುದು ನಿಮ್ಮ ಸಬ್ಸ್ಟಿಟ್ಯೂಯೆಂಟ್? ಮಿಥೈಲ್ ಇಸ್ ಯೋರ್ ಸಬ್ಸ್ಟಿಟ್ಯೂಯೆಂಟ್, ಹೌದಾ? ಮಿಥೈಲ್ ಇಸ್ ಯೋರ್ ಸಬ್ಸ್ಟಿಟ್ಯೂಯೆಂಟ್. 2 ಮಿಥೈಲ್, ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಇದೆ? 5. ಸೊ 2 ಮಿಥೈಲ್ ಪೆಂಟ್. ಪೆಂಟ್. ಆಮೇಲೆ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಚೈನ್ ಯು ಓನ್ಲಿ ಅಬ್ಸರ್ವ್ ಸಿಂಗಲ್ ಕೋವ್ಯಾಲೆಂಟ್ ಬಾಂಡ್, ಹಾಗಾಗಿ ನಿಮ್ಮ ಪ್ರೈಮರಿ ಸಫಿಕ್ಸ್ ಬಿಕಮ್ಸ್ ಏನ್. ಸೊ 2 ಮಿಥೈಲ್ ಪೆಂಟೇನ್ ಬಿಕಮ್ಸ್ ದಿ ಐಯುಪ್ಯಾಕ್ ನೇಮ್ ಆಫ್ ಯೋರ್ ಸೆಕೆಂಡ್ ಐಸೋಮರ್. ಹಾಗಾದರೆ ಹೆಕ್ಸೇನಿಗೆ ಎಷ್ಟು ಐಸೋಮರ್ ಇದೆ? ಹೆಕ್ಸೇನಿಗೆ ಆಲ್ಮೋಸ್ಟ್ 5 ಐಸೋಮರ್ಸ್ ಇದೆ. ಅದರಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ 2 ಐಸೋಮರ್ಸ್. ದ ರಿಮೈನಿಂಗ್ ಐಸೋಮರ್ಸನ್ನು ಬರೆಯುವ. ಈಗ ನಾವು 3rd ಐಸೋಮರ್ನ ಬರಿತಾ ಇದ್ದೀವಿ ಆಫ್ ಹೆಕ್ಸೇನ್. 3rd ಐಸೋಮರ್ನ ಹೇಗೆ ಬರಿಬೋದು? ಅಗೇನ್ 1 2 3 4 5 6 1 2 3 4 5 6 ಕಾರ್ಬನ್ ಆಟಮ್ಸ್ ಇತ್ತು. ಈ 6 ಕಾರ್ಬನ್ ಆಟಮ್ಸ್ನಲ್ಲಿ ನಾನು ಸೆಕೆಂಡ್ ಹೇಗೆ ಬರೆದಿದ್ದೆ? 6th ಕಾರ್ಬನ್ ಆಟಮ್ನ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಪ್ಲಗ್ ಮಾಡಿದೆ, ಹೌದಾ? ಹೌ? 1 2 3 4 5 6ನಲ್ಲಿ 6th ಅನ್ನು ನಾನು ರಿಮೂವ್ ಮಾಡಿ ಸೆಕೆಂಡ್ ಕಾರ್ಬನ್ಗೆ ಫಿಕ್ಸ್ ಮಾಡಿದೆ. ದ್ಯಾಟ್ ಬಿಕೇಮ್ ಮೈ ಸೆಕೆಂಡ್ ಐಸೋಮರ್. ಈಗ 3rd ಬರಿಬೇಕಂದ್ರೆ 5th ಅನ್ನು ನೀವು ರಿಮೂವ್ ಮಾಡ್ತೀರಾ ಆ್ಯಂಡ್ ಅದನ್ನು ಎಲ್ಲಿ ಫಿಕ್ಸ್ ಮಾಡ್ತೀರಾ? ಸೆಕೆಂಡಿಗೆ ಫಿಕ್ಸ್ ಮಾಡ್ತೀರಾ. ಸೊ ದಿಸ್ ಬಿಕಮ್ಸ್ ಯೋರ್ 3rd ಐಸೋಮರ್. ಇದು ನಿಮ್ಮ 3rd ಐಸೋಮರ್ ಆಗಿರುತ್ತೆ. ಓಕೆ, ಸೊ 3rd ಐಸೋಮರ್ನಲ್ಲಿ ಕಾರ್ಬನ್ ಮೇಲೆ ಹಾಗೂ ಕಾರ್ಬನ್ ಕೆಳಗೆ ಬ್ರಾಂಚಿಂಗ್ ಇರುತ್ತೆ. ಜಸ್ಟ್ ಲೈಕ್ ಯು ರೋಟ್ ನಿಯೋಪೆಂಟೇನ್ ಅಲ್ವಾ? ನಿಯೋಪೆಂಟೇನಲ್ಲಿ ಇಷ್ಟೇ ಬರೆದಿದ್ರೆ 5 ಕಾರ್ಬನ್ ಆಟಮ್ ಒಟ್ಟು ಇತ್ತು. ನಿಯೋ ಹೆಕ್ಸೇನ್ ಅಂತ ಹೇಳಿದ್ರೆ 1 more ಕಾರ್ಬನ್ ಆಟಮ್ ಆ್ಯಡ್ ಆಗುತ್ತೆ. ನಿಯೋ ಹೆಪ್ಟೇನ್ ಅಂತ ಹೇಳಿದ್ರೆ ಈ ಥರ 1 more ಕಾರ್ಬನ್. ನಿಯೋಪೆಂಟೇನ್ 1 more ಕಾರ್ಬನ್. ಟೋಟಲ್ ನಿಯೋ ಆಕ್ಟೇನ್ 1 more ಕಾರ್ಬನ್. ಟೋಟಲ್ ನಂಬರ್ ಆಫ್ ಕಾರ್ಬನ್ ನೋಡಿ 1 2 3 4 5 6 7 8 ಕಾರ್ಬನ್ ಇತ್ತು. ಸೆಕೆಂಡ್ ಕಾರ್ಬನಲ್ಲಿ ಮೇಲೆ ಕೆಳಗೆ ಬ್ರಾಂಚಿಂಗ್ ಇದ್ರೆ ಅದು ಇಟ್ ಬಿಕಮ್ಸ್ ನಿಯೋ ಆ್ಯಂಡ್ ಟೋಟಲ್ ನಂಬರ್ ಆಫ್ ಕಾರ್ಬನ್ ದಟ್ ಇಸ್ ಆಕ್ಟೇನ್. ಅರ್ಥ ಆಯ್ತಾ? ಈಗ ನಾವು 3rd ಐಸೋಮರ್ ಆಫ್ ಹೆಕ್ಸೇನ್ ಬರೆಯೋದ್ರಿಂದ ಸೆಕೆಂಡ್ ಕಾರ್ಬನ್ನಲ್ಲಿ ಮೇಲೆ ಕೆಳಗೆ ಬ್ರಾಂಚಿಂಗ್ ಇದೆ. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 2 3 4 5 6 ಆಯಿತು. ಸೊ ಹೈಡ್ರೋಜನ್ ಬರೆಯುವ. ಸೊ ದಿಸ್ ಬಿಕಮ್ಸ್ ಏನು? ನಿಯೋ ಹೆಕ್ಸೇನ್. ಇದು ಕಾಮನ್ ನೇಮ್. ಐಯುಪ್ಯಾಕ್ ನೇಮ್ ಪ್ರಕಾರ ನಿಮ್ಮ ಮೇನ್ ಚೈನ್ನಲ್ಲಿ ಎಷ್ಟು ಕಾರ್ಬನ್ ಇದೆ? 1 2 3 4. ಲೆಟ್ಸ್ ನಂಬರ್ ಇಟ್.
1 2 3 4. ಈ 4 ಕಾರ್ಬನ್ ಆಟಮ್ಸ್ನಲ್ಲಿ ಸೆಕೆಂಡ್ನಲ್ಲಿ ಮೇಲೆ ಕೆಳಗೆ ಬ್ರಾಂಚಿಂಗ್ ಇದೆ. ಹಾಗಾಗಿ 2,2 2 ಮಿಥೈಲ್ ಗ್ರೂಪ್ ಇದೆ. ಸೊ ಡೈ ಮಿಥೈಲ್, ಇದು ನಿಮ್ಮ ಪ್ರಿಫಿಕ್ಸ್ ಆಗಿರುತ್ತೆ. ರೂಟ್ ವರ್ಡಿಗೆ ಬರೋಣ. ರೂಟ್ ವರ್ಡ್ನಲ್ಲಿ 4 ಕಾರ್ಬನ್ ಇದೆ. ಸೊ ಬ್ಯೂಟ್ ಆಯ್ತಾ. ಆಮೇಲೆ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ ಏನ್. ದಿಸ್ ಬಿಕಮ್ಸ್ ಯೋರ್ ಸಿಸ್ಟಮ್ಯಾಟಿಕ್ ನೇಮ್ ಅಥವಾ IU ಪ್ಯಾಕ್ ನೇಮ್. 2,2 this becomes systematic name and this becomes ನಮ್ಮ third isomer. Clear? Third isomer ಅವುಗಳ ಸ್ಟ್ರಕ್ಚರ್ ಮತ್ತೆ ಕಾಮನ್ ನೇಮ್ ಹಾಗೂ ಸಿಸ್ಟಮ್ಯಾಟಿಕ್ ನೇಮ್. ಹಾಗಿದ್ರೆ ಫೋರ್ತ್ ಐಸೋಮರ್ ಹೇಗಿರುತ್ತೆ? ಫೋರ್ತ್ ಐಸೋಮರ್ ಆಫ್ ಹೆಕ್ಸೇನ್. ಥರ್ಡ್ ಐಸೋಮರ್ ಆಫ್ ಹೆಕ್ಸೇನ್ ನಾವು ಕಲಿತಿರೋದು ಆಯ್ತಾ. ಹೆಕ್ಸೇನ್, ಫೋರ್ತ್ ಐಸೋಮರ್ ಆಫ್ ಹೆಕ್ಸೇನ್. ಹೆಕ್ಸೇನಿಗೆ ಸ್ವಲ್ಪ ಜಾಸ್ತಿ ಐಸೋಮರ್ಸ್ ಇದೆ ಮಕ್ಕಳೇ. ಸೊ ಫೋರ್ತ್ ಐಸೋಮರ್ನ ಬರೆಯೋದು ತುಂಬ ಈಸಿ, ತುಂಬ ಈಸಿ. ಇಲ್ಲಿ ಬ್ರಾಂಚಿಂಗ್ ಗೀಂಚಿಂಗ್ ಏನೂ ಇರಲ್ಲ. 1 2 3 4 5 6. ನೀವೇನು ಮಾಡಿದ್ರಿ, ನಾನು ನಂಬರ್ ಹಾಕ್ತೀನಿ ಕಾರ್ಬನ್ಗೆ. 1 2 3 4 5 6. ಈಗ 6th ನೀವು ಸೆಕೆಂಡಿಗೆ ಫಿಕ್ಸ್ ಮಾಡಿದ್ರಿ ಹೌದಾ. ಈಗ ನಾನು 6th ಸೆಕೆಂಡಿಗೆ ಫಿಕ್ಸ್ ಮಾಡಲ್ಲ, ಬದಲಿಗೆ ಥರ್ಡ್ ಕಾರ್ಬನ್ ಆಟಮ್ಗೆ ಫಿಕ್ಸ್ ಮಾಡ್ತೇನೆ. ಆ್ಯಂಡ್ ದಿಸ್ ಬಿಕಮ್ಸ್ ಯೋರ್ ಈಸಿ ಫೋರ್ತ್ ಐಸೋಮರ್. ಈಸಿ ನೋಡಿ ಬ್ರಾಂಚಿಂಗ್ ಹೇಗೆ ಸಿಗುತ್ತೆ ಅಂತ ಹೇಳಿ. ಇಲ್ಲಿ CH3 CH2 CH CH2 ಆ್ಯಂಡ್ CH3. ಈಗ ಈ ಐಸೋಮರ್ದು ನೇಮ್ ತುಂಬ ಡಿಫ್ರೆಂಟ್ ಇದೆ. ಇದಕ್ಕೆ ಕಾಮನ್ ನೇಮ್ ಇಲ್ಲ. ಈ ಐಸೋಮರಿಗೆ ಕಾಮನ್ ನೇಮ್ ಇಲ್ಲ, ಬದಲಿಗೆ ಸಿಸ್ಟಮ್ಯಾಟಿಕ್ ನೇಮ್ ಮಾತ್ರ ಇದೆ. ಸಿಸ್ಟಮ್ಯಾಟಿಕ್ ನೇಮ್ ಪ್ರಕಾರ ಹೋಗೋದಾದ್ರೆ ನೇಮ್ ಬಂದ್ಬಿಟ್ಟು ಥರ್ಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇದೆ. ಸೊ 3 ಒಂದೇ ಮಿಥೈಲ್ ಗ್ರೂಪ್ ಇರುವಂಥದ್ದು. 3 ಮಿಥೈಲ್. ನಮ್ಮ ಮೇನ್ ಸ್ಟ್ರಕ್ಚರ್ನಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ. ಹಾಗಾಗಿ 3 ಮಿಥೈಲ್ ಪೆಂಟೇನ್. 3 ಮಿಥೈಲ್ ಪೆಂಟೇನ್. ದಿಸ್ ಬಿಕಮ್ಸ್ ದ ಫೋರ್ತ್ ಐಸೋಮರ್ ಆಫ್ ಹೆಕ್ಸೇನ್. ಫಿಫ್ತ್ ಐಸೋಮರ್ ಇಸ್ ಈವನ್ ಮೋರ್ ಈಸಿ. ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನೀವು ಫಿಫ್ತ್ ಐಸೋಮರ್ನ ಬರೀಬೇಕಂದ್ರೆ ಯು ಕ್ಯಾನ್ ಕನೆಕ್ಟ್ ದ ಥರ್ಡ್ ಒನ್. ಇಲ್ಲಿ ಮೇಲೆ ಕೆಳಗೆ ಸೆಕೆಂಡಿಗೆ ನೀವು ಬ್ರಾಂಚಿಂಗ್ ಕೊಟ್ಟಿದ್ದೀರಲ್ವಾ, ಈ ಮೇಲ್ಗಡೆ ಏನು ಬರ್ದಿದ್ರು ಅದನ್ನು ತಗೊಂಡೋಗಿ ಥರ್ಡಿಗೆ ಹ್ಯಾಂಗ್ ಮಾಡ್ತೀರಾ. ಐ ವಿಲ್ ಟೀಚ್ ಯು. ಓಕೆ, ಸೊ ದೆರ್ ಇಸ್ ನೋ ಕಾಮನ್ ನೇಮ್ ಫಾರ್ ಇಟ್. ಇದು ನಿಮ್ಮ ಥರ್ಡ್ ಐಸೋಮರ್ ಆಗಿರುತ್ತೆ. ಜೊತೆಗೆ ಥರ್ಡ್ ಐಸೋಮರ್ ಇದು ನೇಮ್ ಈ ಥರ ಇರುತ್ತೆ. ಕ್ಲಿಯರ್? ಸರಿ, ಥರ್ಡ್ ಅಲ್ಲ, ಫೋರ್ತ್ ಐಸೋಮರ್. ಫೋರ್ತ್ ಐಸೋಮರ್ ಆಲ್ ಸೆಟ್. ಫಿಫ್ತ್ ಐಸೋಮರ್. ಫಿಫ್ತ್ ಐಸೋಮರ್ ಮತ್ತೆ ಬರೀತೀನಿ ನಾನು. ಹೆಕ್ಸೇನ್, ಫಿಫ್ತ್ ಐಸೋಮರ್ ಆಫ್ ಹೆಕ್ಸೇನ್ ಆಗಿರೋದ್ರಿಂದ 6 ಕಾರ್ಬನ್ ಆಟಮ್ಸ್ ಬೇಕು. 1 2 3 4 5. 1 2 3 4 5 ಆಯ್ತಾ. 1 2 3 4 5 6 ಕಾರ್ಬನ್ ಆಟಮ್ಸ್. 1 2 3 4 5 6 ಕಾರ್ಬನ್ ಆಟಮ್ಸ್ ಇದೆ. ಇಲ್ಲಿ ನೋಡಿ ಮಕ್ಕಳೇ, 6th ನಾನೇನು ಮಾಡಿದೆ, ಆಲ್ರೆಡಿ ಸೆಕೆಂಡಿಗೆ ಪ್ಲಗ್ ಮಾಡಿದೆ. 5th ನಾನೇನು ಮಾಡಿದೆ, ಸೆಕೆಂಡಿಗೆ ಹಾಕಿಟ್ಟಿದೆ ಹೌದಾ. ಸೆಕೆಂಡಿಗೆ ಹಾಕಿಟ್ಟಿದೆ ಯಾವುದನ್ನ, 5th ಇಲ್ಲಿ ಮೇಲ್ಗಡೆ ಹೀಗೆ ಬರ್ದಿದೆ. ಬಟ್ ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್. ಆ ಥರ ಮಾಡಿದರೆ ನನಗೆ ಥರ್ಡ್ ಐಸೋಮರ್ ಸಿಗುತ್ತೆ. ಇನ್ಸ್ಟೆಡ್ ಐ ಆಮ್ ಹ್ಯಾಂಗಿಂಗ್ ಜಸ್ಟ್ ಲೈಕ್ ಅ ಜ್ಯುವೆಲ್ಲರಿ ಆಫ್ ಯುವರ್ ಇಯರಿಂಗ್ಸ್. 2 ಇಯರಿಂಗ್ಸ್ ಹೆಂಗಿದೆ ಅದೇ ಥರ ಈ ಚೈನಲ್ಲೂ ಕೂಡ 2 ಹ್ಯಾಂಗಿಂಗ್ಸನ್ನು ನೀವು ತಗೊಂಡು ಬರ್ತಾರೆ ಕೆಳಗಡೆಗೆ. ಸೊ ದಿಸ್ ಬಿಕಮ್ಸ್ ಕಾರ್ಬನ್ ನೋಡಿ. ನಾವು ಇವಾಗ 1 2 3 4 4 ಕಾರ್ಬನ್ ಆಟಮ್ ಇದೆ. ಹೈಡ್ರೋಜನ್ ಹೇಗಿರುತ್ತೆ, ಟರ್ಮಿನಲ್ ಪೊಸಿಷನ್ ಆಗಿರೋದ್ರಿಂದ, ಅಂದರೆ ಸಿಂಗಲ್ ಆಗಿದ್ದು ಕೊನೆಲೆಲ್ಲ ಇದ್ದರೆ 3 ಹೈಡ್ರೋಜನ್, ಇಲ್ಲಿ 1 ಹೈಡ್ರೋಜನ್, ಇಲ್ಲಿ 1 ಹೈಡ್ರೋಜನ್. ಸೊ ಈಗ ಪೇರೆಂಟ್ ಚೈನ್ ಅಂತ ಹೇಳುವಂಥದ್ದು ದಿಸ್ ಬಿಕಮ್ಸ್ ಆರ್ ಫಿಫ್ತ್ ಐಸೋಮರ್. ಈ ಫಿಫ್ತ್ ಐಸೋಮರ್ನಲ್ಲಿ ಪೇರೆಂಟ್ ಚೈನ್ ಅಂತ ಹೇಳೋದಕ್ಕೆ 4 ಕಾರ್ಬನ್ ಆಟಮ್ಸ್ ಇದೆ. ಹಾಗಾಗಿ ವಾಟ್ ವಿ ರೈಟ್, ದ ನೇಮ್ ಬಿಕಮ್ಸ್, ಇಲ್ಲಿ ಕಾಮನ್ ನೇಮ್ ಇಲ್ಲ, ಬರೀ ಸಿಸ್ಟಮ್ಯಾಟಿಕ್ ನೇಮ್ ಅಷ್ಟೇ. 2 and 3rd ಪೊಸಿಷನಲ್ಲಿ 2 ಸಬ್ಸ್ಟಿಟ್ಯೂಯೆಂಟ್ ಇದೆ ಹೌದಾ. 2 and 3rd ಡೈ ಮಿಥೈಲ್ ಗ್ರೂಪ್ ಇದೆ. ಬ್ಯೂಟ್ ಅಂತ ಹೇಳುವಂಥದ್ದು ಆಲ್ರೆಡಿ ನಿಮಗೆ ಗೊತ್ತಿದೆ. ಡೈ ಮಿಥೈಲ್ ಬ್ಯೂಟ್ ಏನ್. ದಿಸ್ ಬಿಕಮ್ಸ್ ದ ಸಿಸ್ಟಮ್ಯಾಟಿಕ್ ನೇಮ್ ಆಫ್ ಫಿಫ್ತ್ ಐಸೋಮರ್ ಆಫ್ ಹೆಕ್ಸೇನ್.
ಈಗ ಲಿಸ್ಟ್ ಮಾಡೋಣ. ಬ್ಯೂಟೇನ್ ಅಂತ ಹೇಳಿ ಬಂದಾಗ ಬ್ಯೂಟೇನಿಗೆ ಒಟ್ಟು 2 ಐಸೋಮರ್ ಇರುವಂಥದ್ದು. ಓಕೆ, ಬ್ಯೂಟೇನ್ ಹ್ಯಾಸ್ ಓನ್ಲಿ 2 ಐಸೋಮರ್. ಬ್ಯೂಟೇನ್ ಹ್ಯಾಸ್ ಓನ್ಲಿ 2 ಐಸೋಮರ್. ಮತ್ತೆ ನಮ್ಮ ಪೆಂಟೇನ್ನಲ್ಲಿ ವಿ ಹ್ಯಾವ್ 3 ಐಸೋಮರ್ಸ್. ಒಟ್ಟು ಎಷ್ಟು ಐಸೋಮರ್ಸ್ ಇದೆ? ಚೈನ್ ಐಸೋಮರ್ಸ್ ಇವುಗಳೆಲ್ಲವುಗಳು ಕೂಡ 3 ಐಸೋಮರ್ಸ್ ಇದೆ. ಆಮೇಲೆ ಹೆಕ್ಸೇನ್ನಲ್ಲಿ ನಮಗೆ ಒಟ್ಟು 5 ಐಸೋಮರ್ ಇದೆ. 5 ಐಸೋಮರ್ ಇದೆ. ಇಲ್ಲಿ 3, ಅಲ್ಲಿ 5, ಇಲ್ಲಿ 2. ಓಕೆ, ನೇಮಿಂಗ್ಸ್ ಬರ್ದ್ಬಿಡೋಣವಾ? ನೇಮಿಂಗ್ಸ್ ಬ್ಯೂಟೇನ್ ಅಥವಾ ಇದನ್ನು ಎನ್ ಬ್ಯೂಟೇನ್ ಅಂತ ಹೇಳಿ ಕೂಡ ಕರಿಬೋದು. ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್, ಯು ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್. ಯು ಕ್ಯಾನ್ ರೈಟ್ ಇನ್ ಅ ಕ್ಯಾಪಿಟಲ್ ಲೆಟರ್ ಆಸ್ ವೆಲ್, ನೋ ಇಶ್ಯೂಸ್. ಆಯಿತಾ? ಬ್ಯೂಟೇನ್ ಅಥವಾ ಎನ್ ಬ್ಯೂಟೇನ್ ಇದು ನಿಮ್ಮ ಫಸ್ಟ್ ಐಸೋಮರ್. ಸೆಕೆಂಡ್ ಒನ್ ಇಸ್ ಐಸೋಬ್ಯೂಟೇನ್ ಅಥವಾ ಇದನ್ನು ಏನು ಅಂತ ಹೇಳಿ ಕರೀತಾರೆ? ಆರ್ 2-methyl propane. This becomes the 2 isomer name. ಅಂದರೆ ಸಿಸ್ಟಮ್ಯಾಟಿಕ್ ನೇಮ್ ಹಾಗೂ ಕಾಮನ್ ನೇಮ್. ಇದು ಸಿಸ್ಟಮ್ಯಾಟಿಕ್, ಇದು ಕಾಮನ್ ನೇಮ್ CN ಅಂತ ಬರೆದಿರೋದು. ಈ SN ಅಂತ ಹೇಳಿ ಬರೆದಿರೋದು ಸಿಸ್ಟಮ್ಯಾಟಿಕ್ ನೇಮ್. ಆಯಿತಾ? ಇದು ಕಾಮನ್ ನೇಮ್. ಯಾವುದು? ನಮ್ಮ ಐಸೋಬ್ಯೂಟೇನ್ ಅಂತ ಹೇಳಿ ಏನು ಬರ್ದಿದ್ದೀನಿ ಅದು ಕಾಮನ್ ನೇಮ್. ಈ 2-methyl ಬ್ಯೂಟೇನ್ ಅಂತ ಹೇಳುವಂಥದ್ದು ಸಿಸ್ಟಮ್ಯಾಟಿಕ್ ನೇಮ್. ಕ್ಲಿಯರ್? ನೌ ಕಮ್ಸ್ ಟು 3 ಐಸೋಮರ್ ನೇಮ್ ಆಫ್ ಯಾವುದು? ನಮ್ಮ ಪೆಂಟೇನ್. ಇಲ್ಲಿ ಕಾಮನ್ ನೇಮ್ ಬರೀತೀನಿ ನಾನು ಫಸ್ಟಿಗೆ. ಕಾಮನ್ ನೇಮ್, ಇಲ್ಲಿ ಸಿಸ್ಟಮ್ಯಾಟಿಕ್ ನೇಮ್ ಬರೀತಾನೆ. ಓಕೆ, ಸೊ ಕಾಮನ್ ನೇಮ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಫಸ್ಟಿಗೆ ಕಾಮನ್ ನೇಮ್ ಅಂತ ಹೇಳಿದರೆ ಎನ್ ಪೆಂಟೇನ್. ಈ ಎನ್ ಪೆಂಟೇನನ್ನು ಸಿಸ್ಟಮ್ಯಾಟಿಕ್ ಆಗಿ ಜಸ್ಟ್ ಪೆಂಟೇನ್ ಅಂತ ಹೇಳಿ ಕರಿತೀವಿ. ಇರೋದು 3 ಐಸೋಮರ್. ನಾನು ಅದ್ರದ್ದು ಕಾಮನ್ ನೇಮ್ ಮತ್ತು ಸಿಸ್ಟಮ್ಯಾಟಿಕ್ ನೇಮ್ ಸಪ್ರೇಟ್ ಬರೀತಿದ್ದೀನಿ ಅಷ್ಟೇ. ಸೆಕೆಂಡ್ ಐಸೋಮರ್ದು ನೇಮ್ ಏನು? ಐಸೋಪೆಂಟೇನ್. ಈ ಐಸೋಪೆಂಟೇನ್ ಇದು ಸಿಸ್ಟಮ್ಯಾಟಿಕ್ ನೇಮ್ ಏನಿತ್ತು? 2-methyl ಬ್ಯೂಟೇನ್. 2-methyl ಬ್ಯೂಟೇನ್ ಇತ್ತು. ನಿಯೋಪೆಂಟೇನ್. ದಿಸ್ ವಾಸ್ ದ ಥರ್ಡ್ ಐಸೋಮರ್ ಕಾಮನ್ ನೇಮ್. ಆ ನಿಯೋಪೆಂಟೇನ್ ಇದು ಸಿಸ್ಟಮ್ಯಾಟಿಕ್ ನೇಮ್ ಏನಿತ್ತು? 2,2-dimethyl propane. ಇದು ಅದರದ್ದು ಸಿಸ್ಟಮ್ಯಾಟಿಕ್ ನೇಮ್. ಸಿಸ್ಟಮ್ಯಾಟಿಕ್ ನೇಮ್ನಲ್ಲಿ ಪೇರೆಂಟ್ ಚೈನಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ವೇರಿ ಆಗುತ್ತಲ್ವ, ಹಾಗಾಗಿ ನೇಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಐಸೋಮರ್ಸ್ ಆಫ್ ಹೆಕ್ಸೇನ್ ಹೇಗೆ ಬರೆಯೋಣ? ಲೆಟ್ಸ್ ಚೆಕ್ ದಿಸ್. ಐಸೋಮರ್ಸ್ ಆಫ್ ಹೆಕ್ಸೇನ್ನಲ್ಲಿ ಹೇಗೆ ಹೆಸರುಗಳನ್ನ ಬರೆಯುವಂಥದ್ದು ಅಂತ ಹೇಳಿ. ಎಸ್, ಸೊ ಇಲ್ಲಿ ವಿ ವಿಲ್ ಬಿ ರೈಟಿಂಗ್ ಎನ್ ಪೆಂಟೇನ್. ಯಾವ ಕಲರ್ ಇಲ್ಲ? ಯೆಲ್ಲೋ ಕಲರ್ ಇಲ್ಲ ಅಲ್ವಾ? ವಿಲ್ ಟೇಕ್ ಯೆಲ್ಲೋ ಕಲರ್. ಎನ್ ಪೆಂಟೇನ್ ಇಸ್ ದ ಎನ್ ಹೆಕ್ಸೇನ್. ಎನ್ ಹೆಕ್ಸೇನ್ ಅಂತ ಹೇಳುವಂಥದ್ದು ಯಾವ ನೇಮ್ ಇದು? ಕಾಮನ್ ನೇಮ್. ಸಿಸ್ಟಮ್ಯಾಟಿಕ್ ನೇಮ್ ಏನು ಈ ಐಸೋಮರ್ ಇದು? ಎನ್ ಹೆಕ್ಸೇನನ್ನು ಸಿಸ್ಟಮ್ಯಾಟಿಕಲಿ ವಿ ಜಸ್ಟ್ ಕಾಲ್ ಇಟ್ ಆಸ್ ಹೆಕ್ಸೇನ್. ದಾಟ್ಸ್ ಇಟ್ ಅಲ್ವಾ? ಸೆಕೆಂಡ್ ಐಸೋಮರ್ ನೇಮ್ ಏನಾಗಿತ್ತು? ಐಸೋಹೆಕ್ಸೇನ್. ಐಸೋಹೆಕ್ಸೇನನ್ನು ವಿ ಕಾಲ್ ಇಟ್ ಆಸ್ 2-methyl ಪೆಂಟೇನ್ ಅಂತ ಹೇಳಿ ಕರಿತೇವೆ. ಥರ್ಡ್ ಐಸೋಮರ್ ಇದ್ರ ಥರನೇ ನಿಯೋಪೆಂಟೇನ್ ಇತ್ತು, ನೀವು ಇಲ್ಲೇನು ಮಾಡ್ತೀರಾ? ನಿಯೋಹೆಕ್ಸೇನ್ ಅಂತ ಹೇಳಿ ಕರಿತೀರಾ. ಹೌದಾ? ಇಲ್ಲಿ ಅದನ್ನು ಹೇಗೆ ಬರೀತೀರಾ? 2,2-dimethyl ಬ್ಯೂಟೇನ್.
2,2 ಡೈಮೆಥೈಲ್ ಬ್ಯೂಟೇನ್ ಅಂತ ಹೇಳಿ ಕರೀತಾರೆ. ಸೊ ದ ನೆಕ್ಸ್ಟ್ 2 ಐಸೋಮರ್ಸ್ ಹೆಸರು ಹೇಗಿರುತ್ತೆ, ಎಲ್ಲಿ ಬರೆಯೋದು, ಇಲ್ಲಿ ಜಾಗ ಇಲ್ಲ. ಸೊ ಐ ವಿಲ್ ಬಿ ರೈಟಿಂಗ್ ಇನ್ ದ ನೆಕ್ಸ್ಟ್ ಸ್ಲೈಡ್. ದ ಎಕ್ಸ್ಟ್ರಾ 2 ಐಸೋಮರ್ಸ್ ಆಫ್ ಹೆಕ್ಸೇನ್. ದ ಲಾಸ್ಟ್, ಅದಕ್ಕೆ ಯಾವುದೇ ಥರದ ಕಾಮನ್ ನೇಮ್ ಇಲ್ಲ, ಬರೀ ಸಿಸ್ಟಮ್ಯಾಟಿಕ್ ನೇಮ್ ಅಷ್ಟೇ. ಸೊ ಅದೇನಾಗಿತ್ತು, ಒಂದು 3-ಮೆಥೈಲ್ ಪೆಂಟೇನ್ ಇತ್ತು, ಹೌದಾ, 3-ಮೆಥೈಲ್ ಪೆಂಟೇನ್ ಇತ್ತು. ಇನ್ನೊಂದು 2,3 ಡೈಮೆಥೈಲ್ ಬ್ಯೂಟೇನ್ ಇತ್ತು. ನಾನು ಇವಾಗ ಹೆಸರಷ್ಟೇ ಬರೆದಿದ್ದೀನಿ, ನೀವೇನು ಮಾಡಬೇಕು, ನನಗೆ ಹೇಗೆ ಹೆಸರು ಗೊತ್ತಿದೆ, ಬಿಕಾಸ್ ಐ ರಿಮೆಂಬರ್ ಆಲ್ ದೋಸ್ ಸ್ಟ್ರಕ್ಚರ್ಸ್. ಯು ಶುಡ್ ಆಲ್ಸೋ ರೈಟ್ ಲೈಕ್ ದಿಸ್. ನೀವು ಕೂಡ ಹೀಗೆ ಬರೀ ಸ್ಟ್ರಗಲ್ ಮಾಡೋದಲ್ಲ, ಹೆಕ್ಸೇನ್ ಯಾವುದೆಲ್ಲ ಸ್ಟ್ರಕ್ಚರ್ಸ್ ಇದೆ ಅವುಗಳ ಹೆಸರೇನು ಅಷ್ಟು ಲಿಸ್ಟ್ ಮಾಡ್ಕೊಳ್ಳುವ ಹಾಗೆ ನೀವು ಪರ್ಫೆಕ್ಟ್ ಆಗಬೇಕು. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಪೊಸಿಷನ್ ಐಸೋಮರ್. ಪೊಸಿಷನ್ ಐಸೋಮರ್ ಅಂತ ಹೇಳುವಂಥದ್ದು ನಿಮಗಿಲ್ಲ, ಬಟ್ ಸ್ಟಿಲ್ ಐ ಆಮ್ ಟೀಚಿಂಗ್ ಯು. ಬೇರೆ ಬೇರೆ ಪೊಸಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಾರ್ಬನ್ ಆಟಮ್ 4 ತಗೊಂಡಿದ್ದೀನಿ, ಡಬಲ್ ಬಾಂಡ್ ಹಾಕಿರ್ತೇನೆ. ಓಕೆ, ಸೊ ದಿಸ್ ಬಿಕಮ್ CH2 ಆ್ಯಂಡ್ CH3. ಇಲ್ಲಿ ಕಾರ್ಬನ್ ಆಟಮ್ 1, 2, 3, 4 ಅಂತ ಹೇಳಿ ಕೊಡ್ತೀನಿ. ಬಿಟ್ವೀನ್ 1 and 2 ಯು ಹ್ಯಾವ್ ಡಬಲ್ ಬಾಂಡ್. ಹಾಗಾಗಿ ನೀವು ಚೂಸ್ ಮಾಡಬೇಕು ಲೆಸ್ಸರ್ ನಂಬರನ್ನು. ನೀವು ಬ್ಯೂಟೀನ್ ಅಂತ ಹೇಳ್ತೀರಾ ಅಥವಾ 1 ಬ್ಯೂಟೀನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಇದೇ ನಾನು ಡಬಲ್ ಬಾಂಡ್ನ ಪಕ್ಕಕ್ಕೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಯಿತು, ಪೊಸಿಷನ್ ಚೇಂಜ್ ಆಯಿತು. ಪೊಸಿಷನ್ ಚೇಂಜ್ ಆಗುತ್ತೆ. ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ರಿಮೈನ್ ಆ್ಯಸ್ ಇಟ್ ಇಸ್. ಓನ್ಲಿ ಪೊಸಿಷನ್ ಅಷ್ಟೇ ಚೇಂಜ್ ಆಗ್ತಾ ಇದೆ, ಏನು ಫಾರ್ಮುಲಾಸ್ ಚೇಂಜ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಪೊಸಿಷನ್ ಏನಾಯ್ತು, ಇವಾಗ ನಂಬರ್ ಕೊಡ್ತೀರಾ 1, 2, 3, 4. ಬಿಟ್ವೀನ್ 2 and 3 ಟೇಕ್ ದ ಲೋಯೆಸ್ಟ್ ನಂಬರ್ 2. ಬ್ಯೂಟ್ ಬಿಕಾಸ್ ದೇರ್ ಆರ್ 4 ಕಾರ್ಬನ್ ಆಟಮ್. ಈನ್ ಬಿಕಾಸ್ ದೇರ್ ಇಸ್ ಅ ಡಬಲ್ ಬಾಂಡ್. ಇಲ್ಲಿ 1 ಬ್ಯೂಟೀನ್, ಇಲ್ಲಿ 2 ಬ್ಯೂಟೀನ್. ಸೊ ದಿಸ್ ಬಿಕಮ್ಸ್ ಪೊಸಿಷನ್ ಐಸೋಮರ್ ವಿತ್ ರೆಸ್ಪೆಕ್ಟ್ ಟು ಡಬಲ್ ಬಾಂಡ್. ಕ್ಲೋರಿನ್ 2 ಕ್ಲೋರಿನ್ 3 ಕ್ಲೋರಿನ್ ಇದ್ರೂ ಕೂಡ ಅದು ಪೊಸಿಷನ್ ಐಸೋಮರ್ ಆಗುತ್ತೆ. ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ಸ್. ಇದು ಒಂದು ಎಕ್ಸಾಂಪಲ್. ಐ ವಿಲ್ ಶೋ ಯು ಒನ್ ಮೋರ್ ಎಕ್ಸಾಂಪಲ್. ಹೇಗೆ 1, 2, 3, 4, 5, 6 ಇದು ಕ್ಲೋರಿನ್ ಆಯ್ತಾ. 1, 2, 3, 4, 5. ಸೊ ದಿಸ್ ಬಿಕಮ್ಸ್ 2 ಕ್ಲೋರೋ. ನಾನು ಹೈಡ್ರೋಜನ್ ಬರೀಲಿಲ್ಲ ಇಲ್ಲಿ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಹೈಡ್ರೋಜನ್. 2 ಕ್ಲೋರೋ ಪೆಂಟೇನ್. 2 ಕ್ಲೋರೋ ಪೆಂಟೇನ್ ಆಯ್ತು. ಓಕೆ, ಈಗ ಇದೇ ಕಂಪೌಂಡನ್ನು ಸೇಮ್ ಕಂಪೌಂಡ್ ವಿತ್ 5 ಕಾರ್ಬನ್ ಆಟಮ್, ಅಲ್ಲೂ 5 ಕಾರ್ಬನ್ ಆಟಮ್ ಇದೆ, ಇಲ್ಲೂ 5 ಕಾರ್ಬನ್ ಆಟಮ್ ಇದೆ. ನಾನು ಕ್ಲೋರಿನನ್ನು ಫಸ್ಟ್ ಕಾರ್ಬನಿಗೆ ಹಾಕ್ತೀನಿ. ಸೊ ದಿಸ್ ಬಿಕಮ್ಸ್ 1 ಕ್ಲೋರೋ ಪೆಂಟೇನ್. 1 ಕ್ಲೋರೋ ಪೆಂಟೇನ್. ಯು ಕ್ಯಾನ್ ಕೌಂಟ್ ದ ಹೈಡ್ರೋಜನ್, ದಟ್ ಇಸ್ ಅ ಟಾಸ್ಕ್ ಫಾರ್ ಯು. ನೀವು ಹೈಡ್ರೋಜನ್ ಆಟಮ್ನ ಫಿಲ್ ಮಾಡ್ತಾ ಹೋಗಿ, ಇಲ್ಲಿ ಎಷ್ಟು ಹೈಡ್ರೋಜನ್ ಆಟಮ್ ಬರಬೇಕು ಅಂತ ಹೇಳಿ. 1, 2, 1, 2, 1, 2, 1, 2, 1, 2, 3. ಸೊ ಫಾರ್ಮುಲಾ ಇಸ್ ಸೇಮ್, C5H11Cl. ಇಲ್ಲೂ ಕೂಡ C5H11Cl. ಕೌಂಟ್ ಮಾಡಿ, ನಿಮಗೆ 11 ಹೈಡ್ರೋಜನ್ ಆಟಮ್ ಸಿಗುತ್ತೆ. ಬಟ್ ಏನು ಡಿಫ್ರೆನ್ಸ್ ಇದೆ, ಕ್ಲೋರಿನ್ ಪೊಸಿಷನ್ ಇಲ್ಲಿ ಸೆಕೆಂಡ್ ಇತ್ತು, ಇಲ್ಲಿ ಫಸ್ಟ್ ಇತ್ತು. ಸೊ ದೀಸ್ ಟು ಬಿಕಮ್ಸ್ ಪೊಸಿಷನ್ ಐಸೋಮರ್. ಏನನ್ನ ಕರಿತೀರ ನೀವು, ಪೊಸಿಷನ್ ಐಸೋಮರ್ ಅಂತ ಹೇಳಿ ಕರಿತೀರ. ಸೊ ಐಸೋಮರ್ಸ್ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪೊಸಿಷನ್ ಫಾರ್ ದ ಸೇಮ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಎರಡರಲ್ಲೂ ಚೇಂಜ್ ಆಗುವಾಗಿಲ್ಲ, ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು. ಓಕೆ, ನೆಕ್ಸ್ಟ್ ಫಂಕ್ಷನಲ್ ಐಸೋಮರ್ ಅಂತ ಹೇಳಿದ್ರೆ ಏನು, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ಫಂಕ್ಷನಲ್. ಇಲ್ಲಿ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇರ್ಬೋದು. ಎಕ್ಸಾಂಪಲ್, ಪ್ರೋಪನಾಲ್, ಪ್ರೋಪನೋನ್, ಪ್ರೊಪನೋನ್ ಆ್ಯಂಡ್ ಪ್ರೊಪನಾಲ್. ಪ್ರೊಪನಾಲ್ ಅಂತ ಹೇಳಿ ಬಂದಾಗ 1, 2, 3, 4, ಸಾರಿ ಪ್ರೊಪನಾಲ್ ಅಲ್ವಾ, ನಾಲ್ ಅಂದರೆ ಆಲ್ಡಿಹೈಡ್ ಅಲ್ವಾ. CH3, CH2, CHO ಆಯ್ತಾ. ಇದು ಪ್ರೊಪನಾಲ್. ನಾಲ್ ಅಂದರೆ ಆಲ್ಡಿಹೈಡ್. ಇದನ್ನು ಬೇಕಾದರೆ ನೀವು ಏನು ಹೇಳ್ಬೋದು, ಪ್ರೊಪನಾಲ್ ಅಂತಲೇ ಹೇಳ್ತೀವಿ ನಾವು. ಸೊ ಇಲ್ಲಿ ಫಾರ್ಮುಲಾ ನೋಡಿ, CH3 C ಡಬಲ್ ಬಾಂಡ್ O CH3. ಸೊ ಪ್ರೊಪನೋನ್ ಅಂತ ಹೇಳಿ ಆಯಿತು.
ಸೊ ಪ್ರೊಪನಾಲ್, ಪ್ರೊಪನೋನ್. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಎಷ್ಟಿದೆ ಕೌಂಟ್ ಮಾಡಿ, 3 ಇದೆ. ಹೈಡ್ರೋಜನ್ ಆಟಮ್ 3, 2, 1 ಅಂದರೆ ಇಲ್ಲಿ 5 ಹೈಡ್ರೋಜನ್ ಆಟಮ್ ಇದೆ, 1 ಆಕ್ಸಿಜನ್ ಆಟಮ್ ಇದೆ. ಸೊ 6 ಹೈಡ್ರೋಜನ್ ಆಟಮ್ ಇದೆ, 1 ಆಕ್ಸಿಜನ್. C3H6O ಮಾಲಿಕ್ಯುಲರ್ ಫಾರ್ಮುಲಾ. ಇಲ್ಲಿ ನೋಡಿ 3 ಕಾರ್ಬನ್, ಸೊ C3, 6 ಹೈಡ್ರೋಜನ್ H6 and 1 ಆಕ್ಸಿಜನ್. C3H6O, C3H6O ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಇಲ್ಲಿ aldehyde is the functional group, ಇಲ್ಲಿ ketone is the functional group. So same molecular formula but 2 different functional groups are called as functional isomer. So ಅವ್ರಿಗೆ ಏನು ಕೇಳಿದ್ರು ಹೈಯರ್ ಆರ್ಡರ್ ಕ್ವೆಶನ್ ಅಲ್ಲಿ ಅಂದರೆ C3H6Oದು 2 ಫಂಕ್ಷನಲ್ ಐಸೋಮರ್ಸ್ನ ಬರೀರಿ ಅಂತ ಹೇಳಿ CBSE ಬೋರ್ಡ್ನಲ್ಲಿ ಕ್ವೆಶನ್ ಕೇಳಿದ್ರು. ಸೊ ರಿಮೆಂಬರ್ ದಿಸ್ ಒನ್ ಎಕ್ಸಾಂಪಲ್, ದಟ್ಸ್ ಇನಫ್. ಸೊ ಲೆಟ್ಸ್ ಗೋ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್. ಏನು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ವೆರಿ ವೆರಿ ಈಸಿ. ಫಸ್ಟ್ ಒನ್ ಇಸ್ ಕಂಬಸ್ಷನ್ ರಿಯಾಕ್ಷನ್, ಆಕ್ಸಿಡೇಷನ್, addition and substitution. So what is combustion? The complete combustion of carbon compounds in the air gives carbon dioxide, water, heat and light. So complete combustion anta helidre with sufficient amount of oxygen you're burning. So burning in the presence of oxygen is called as combustion. ಏರ್ ನಲ್ಲಿ ಆಕ್ಸಿಜನ್ ಇದೆ ಅಲ್ವಾ, ಸೊ ಬರ್ನಿಂಗ್ ಕಾರ್ಬನ್ ಕಂಪೌಂಡ್ಸ್ ಇನ್ ಏರ್ ಅದನ್ನ ಕಂಬಸ್ಷನ್ ಅಂತ ಹೇಳ್ತೀರಾ. ಕಂಪ್ಲೀಟ್ ಕಂಬಸ್ಷನ್ ಆಯಿತು ಅಂದರೆ ಅಂದರೆ ಇನ್ನಫ್ ಆಕ್ಸಿಜನ್ ಇತ್ತು ಅಂತ ಹೇಳಿದ್ರೆ ಆಲ್ವೇಸ್ ದ ಪ್ರಾಡಕ್ಟ್ ವಿಲ್ ಬಿ ಕಾರ್ಬನಲ್ಲಿ, ಕಾರ್ಬನ್ ಕಂಪೌಂಡ್ಸ್ನಲ್ಲಿ ಕಾರ್ಬನ್ ವಿಲ್ ಗಿವ್ ಯು ಕಾರ್ಬನ್ ಡೈಆಕ್ಸೈಡ್, hydrogen will give you water. These two are the main products. Okay, carbon burns in air or oxygen to give carbon dioxide, heat and light. Heat and light hege extra products agirutte nimage. Heat and light will be the extra products you're going to get. Example nodi, methane you're burning in the presence of oxygen. You're getting carbon dioxide, water, heat and light. This is called as combustion of methane. ಏನು ಬೈ ಪ್ರಾಡಕ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸಿಗುತ್ತೆ. ಬಿಕಾಸ್ ಕಾರ್ಬನ್ ವೆನ್ ಇಟ್ ಇಸ್ ಬರ್ನ್ ಇನ್ ದ ಏರ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್. ಹೀಟ್ ಅಂಡ್ ಲೈಟ್ ಆಬ್ವಿಯಸ್ಲಿ ಇಸ್ ಅ ಬೈ ಪ್ರಾಡಕ್ಟ್. LPG ಬರ್ನ್ ಮಾಡ್ತೀರಾ, ಬ್ಲೂ ಕಲರ್ ಫ್ಲೇಮ್ ಸಿಗುತ್ತಾ? ಎಸ್, ಬಿಕಾಸ್ LPG ಸಿಲಿಂಡ್ರಲ್ಲಿ ಪ್ರೋಪೇನ್ ಗ್ಯಾಸ್ ಇದೆ, ರೈಟ್? ನೌ ಆಲ್ಕೋಹಾಲ್, ನಿಮ್ಮ ಸ್ಯಾನಿಟೈಸರ್ನ ನೀವು ಸ್ವಲ್ಪ ಬೆಂಕಿ ಹಾಕಿ ಹುರಿರಿ, ಅಲ್ಲೂ ಕೂಡ ನಿಮ್ಗೆ ಏನು ಸಿಗುತ್ತೆ? Carbon dioxide and water as the byproduct. So these two are the examples of combustion. Remember, saturated hydrocarbon will always give you clean blue color flame in the sufficient oxygen, in the presence of sufficient oxygen. Suppose oxygen sufficiency irlila anta helidre, then the saturated compound, saturated hydrocarbon will give you sooty flame, andre black color flame. Soot is nothing but carbon powder. Black color flame due to incomplete combustion. And also you might get carbon monoxide. Unsaturated carbon compounds will also give you yellow flame. Saturated kuda yavaga yellow flame kodutte, yavaga carbon burn ಆಗ್ತಿದೆ in less amount of oxygen alli, just like unsaturated compounds. So the gas and kerosene stove used at home has an inlet for air. ನೀವು ನೋಡಿರ್ಬೋದಲ್ವಾ, ಗ್ಯಾಸ್ ಸ್ಟವ್ನಲ್ಲಿ ಅಥವಾ ಹಳೆ ಕಾಲದಲ್ಲಿ ಕೆರೋಸಿನ್ ಸ್ಟವ್ನ ಯೂಸ್ ಮಾಡ್ತಿದ್ರು. ಇವಾಗ ಕಡಿಮೆ ಅದನ್ನು ಯೂಸ್ ಮಾಡುವಂಥದ್ದು, ಗ್ರಾಮ ಪ್ರದೇಶಗಳಲ್ಲಿ ಯೂಸ್ ಮಾಡ್ತಾರೆ. ಬಟ್ ಅದರಲ್ಲಿ ಆಕ್ಸಿಜನ್ಗೆ ಇನ್ಲೆಟ್ ಇದೆ. ಅದಿದ್ದಾಗ ಚೆನ್ನಾಗಿ ಬ್ಲೂ ಕಲರಾಗಿ ಉರಿಯುತ್ತೆ. ಅದೇ ಇನ್ಲೆಟ್ಗಳಲ್ಲಿ ನಿಮ್ಮ ಗ್ಯಾಸ್ ಸ್ಟವ್ನಲ್ಲಿ ಏನಾದರೂ ಟೀ ಮಾಡ್ತೀರಾ, ಟೀ ಉಕ್ಕಿ ಬೀಳುತ್ತೆ, ಅಥವಾ ಹಾಲು ಕುದಿಸ್ತೀರಾ, ಹಾಲು ಉಕ್ಕಿ ಬೀಳುತ್ತೆ, ಆ ಬರ್ನರ್ ಮೇಲೆಲ್ಲ ಬೀಳುತ್ತೆ. ಬರ್ನರಲ್ಲಿ ಬಿದ್ದಾಗ ಅದರಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ ನೋಡಿ, ಅಲ್ಲಿ ಆಕ್ಸಿಜನ್ ಕಂಬೈನ್ ಆಗಲ್ಲ, ಕರೆಕ್ಟಾಗಿ ಕಂಬೈನ್ ಆಗಲ್ಲ. ಯಾವುದ್ರ ಜೊತೆ? ಹೋಲಿಂದ ಬರ್ತಿರುವಂತಹ ಫ್ಯೂಯಲ್ ಜೊತೆ ಆಕ್ಸಿಜನ್ ಕಂಬೈನ್ ಆಗಲ್ಲ, ಕರೆಕ್ಟ್? ಸೊ ಇನ್ಲೆಟ್ ಯಾಕಿದೆ? ಸೊ ದಟ್ ಏರ್ ಚೆನ್ನಾಗಿ ಮಿಕ್ಸ್ ಆಗಲಿ ಫ್ಯೂಯಲ್ ಜೊತೆ. ಏರ್ ಮಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅ ಯೆಲ್ಲೋ ಕಲರ್ ಫ್ಲೇಮ್. ಯೆಲ್ಲೋ ಕಲರ್ ಫ್ಲೇಮಿಗೆ ಸ್ವಲ್ಪ ಟೆಂಪ್ರೇಚರ್ ಇಲ್ಲ. ಬ್ಲೂ ಕಲರ್ ಫ್ಲೇಮ್ ಇಸ್ ವೆರಿ ಇಟ್ ಹ್ಯಾಸ್ ಹೈ ಟೆಂಪ್ರೇಚರ್ ಅಂತ ಹೇಳ್ಬೋದು. ದ ಬಾಟಮ್ ಆಫ್ ದ ಕುಕಿಂಗ್ ವೆಸಲ್ ಗೆಟಿಂಗ್ ಬ್ಲ್ಯಾಕೆಂಡ್, ಯಾಕೆ? ಬಿಕಾಸ್ ಆಫ್ ಇನ್ಕಂಪ್ಲೀಟ್ ಕಂಬಷನ್. ಅಲ್ಲಿ ಕರೆಕ್ಟಾಗಿ ಆ ಇನ್ಲೆಟ್ನಲ್ಲಿ ಆಕ್ಸಿಜನ್ನು ಫ್ಯೂಯಲ್ಲು ಮಿಕ್ಸ್ ಆಗಿರಲ್ಲ.
ಆಕ್ಸಿಜನ್ ಫ್ಯೂಯಲಿಗೆ ರೇಷಿಯೋ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ತುಂಬ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಯಾವಾಗ ಆಕ್ಸಿಜನ್ ಸರಿಯಾಗಿ ಮಿಕ್ಸ್ ಆಗಲ್ಲ ಫ್ಯೂಯಲ್ ಜೊತೆ, ಇಟ್ ಎಂಡ್ಸ್ ಅಪ್ ಗಿವಿಂಗ್ ಯು ಬ್ಲ್ಯಾಕ್ ಕಲರ್ ಫ್ಲೇಮ್, ಯೆಲ್ಲೋ ಕಲರ್ ಫ್ಲೇಮ್ ವಿತ್ ಬ್ಲ್ಯಾಕ್ ಕಲರ್ ಸೂಟ್ ಅಥವಾ ಕಾರ್ಬನ್ ಅದರೊಳಗಡೆ. ಸೊ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಒಳಗಡೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ನೈಟ್ರೋಜನ್ ಮತ್ತು ಸಲ್ಫರ್ ಕೂಡ ಇದೆ. ಈ ಕಂಬಸ್ಷನ್ ಆಗಬೇಕಾದ್ರೆ ನಾವು ಗಾಡಿ ಓಡಿಸ್ತೀವಿ, ಪೆಟ್ರೋಲ್ ಹಾಕ್ತೀವಿ, ಟ್ರೈನ್ ಓಡುತ್ತೆ, ಕೆಲವೊಂದು ಕಡೆ ಕಲ್ಲಿದಿಲ್ನ ಟ್ರೈನ್, ರೈಟ್? ಸೊ ಈ ಒಂದು ಟೈಮ್ನಲ್ಲಿ ಆ ಒಂದು ಕಂಟಾಮಿನೇಷನ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ಏನು ಕಂಟಾಮಿನೇಟೆಡ್ ಇರುತ್ತೆ ಅದರೊಳಗಡೆ, ದಟ್ ಗಿವ್ಸ್ ಯು ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ದೇ ಆರ್ ದಿ pollutants, major pollutants in air. That is a disadvantage. So combustion alli clear combustion adre, when saturated compounds are undergoing combustion, it gives you clear blue color flame. When unsaturated compounds like ethene, ethyne, adradu reactions bekagilla nimige, but just know that ethene, ethyne burn ಆಗ್ತಿದೆ ಅಂತ ಹೇಳಿದ್ರೆ they also will give you carbon dioxide and water. ಅವುಗಳು ಕೂಡ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ವಾಟರೇ ಕೊಡುತ್ತೆ, ಬಟ್ ಇನ್ಸ್ಟೆಡ್ ಆಫ್ ಬ್ಲೂ ಕ್ಲಿಯರ್ ಫ್ಲೇಮ್ ಅವುಗಳು ಯೆಲ್ಲೋ ಫ್ಲೇಮನ್ನು ಕೊಡುತ್ತೆ. ಬಿಕಾಸ್ ಅಲ್ಲಿ ಏನಾಯಿತು, ಎಲ್ಲ ಕಾರ್ಬನ್ ಕೂಡ ಕಂಪ್ಲೀಟ್ ಕಂಬಸ್ಷನ್ ಆಗಿರಲ್ಲ. ಆಲ್ ಸೆಟ್. ನೆಕ್ಸ್ಟ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್. ಏನು ಇದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಕಾರ್ಬನ್ ಬೇಸಿಕಲಿ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್. ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ನಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ KMnO4, K2Cr2O7. KMnO4 ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್, K2Cr2O7 ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಡೈಕ್ರೋಮೇಟ್. ಅವುಗಳು ಆಕ್ಸಿಜನ್ನ ಆ್ಯಡ್ ಮಾಡುತ್ತೆ. ಈ ಜಾಗದಲ್ಲಿ ಆಕ್ಸಿಜನ್ ಬಂದು ಕುತ್ಕೊಂಡ್ರೆ ಏನಾಯಿತು, CH3COOH ಆಯಿತು. ಪ್ಲಸ್ ಇಲ್ಲಿ ಏನು ಹೆಚ್ಚಿದೆಯೋ ಅದಕ್ಕೆ ನೀವೇನು ಮಾಡ್ತೀರಾ, ಎಲಿಮಿನೇಷನ್ ಕೊಡ್ತೀರಾ, H2. ಸೊ ಇಲ್ಲಿ ಈ ಮಾಲಿಕ್ಯೂಲ್ ವಿಲ್ ರಿಯಾಕ್ಟ್ ವಿತ್ 2 ಆಕ್ಸಿಜನ್, ಇಮಿಡಿಯೇಟ್ಲಿ ಪ್ರೊಡ್ಯೂಸ್ಡ್ ಆಕ್ಸಿಜನ್. ಅದಕ್ಕೆ ನೇಸೆಂಟ್ ಆಕ್ಸಿಜನ್ ಅಂತ ಹೇಳಿ ಕರಿತೇವೆ, ನ್ಯೂ ಬಾರ್ನ್ ಆಕ್ಸಿಜನ್ ಅಥವಾ ಇನ್ಸಿಟು ಆಕ್ಸಿಜನ್. ಇನ್ಸಿಟು ಅಂದರೆ ಆ ಮೂಮೆಂಟ್ನಲ್ಲಿ ಆ ಟೆಸ್ಟ್ ಟ್ಯೂಬ್ ಒಳಗಡೆ ಪ್ರೊಡ್ಯೂಸ್ ಆಗಿರುವಂತಹ ಆಕ್ಸಿಜನ್. ಯಾರು ಕೊಡ್ತಾರೆ ಅದನ್ನು, ಆಲ್ಕಲೈನ್ KMnO4 ಅಥವಾ K2Cr2O7, ಆ್ಯಂಡ್ ಯು ಕಾಲ್ ದೆಮ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿದೆ ನೋಡಿ ಹೆಸರುಗಳು, ಯು ಕ್ಯಾನ್ ರೆಫರ್ ದಿಸ್. ಎಸ್, ಸೊ ಏನು ಅಬ್ಸರ್ವ್ ಮಾಡ್ತೀರಾ, ಯಾವಾಗ ಆಲ್ಕೋಹಾಲ್ ಆಕ್ಸಿಡೈಸ್ ಆಗುತ್ತೋ you will get acid, ethanoic acid. But this oxidation reaction is huge. Alcohol ಮಾತ್ರ ಅಲ್ಲ ಮಕ್ಕಳೇ, you can oxidize aldehyde, you can oxidize ketone. ನೀವು ಏನನ್ನೇ ಆಕ್ಸಿಡೈಸ್ ಮಾಡಿ ಅಂದರೆ ಕಾರ್ಬನ್ ಕಂಪೌಂಡ್ಸನ್ನು, ಅಲ್ಟಿಮೇಟ್ ಆಗಿ ನಿಮಗೇನು ಸಿಗುತ್ತೆ, ಆಸಿಡ್ ಸಿಗುತ್ತೆ. ಎಥನೋಯಿಕ್ ಆಸಿಡ್, ಮೆಥನೋಯಿಕ್ ಆಸಿಡ್, ಪ್ರೊಪನೋಯಿಕ್ ಆಸಿಡ್. ದ್ಯಾಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಯು ಹ್ಯಾಡ್ ಹಿಯರ್. ಓಕೆ, ನೆಕ್ಸ್ಟ್ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ಇನ್ ದ ಅಡಿಷನ್ ರಿಯಾಕ್ಷನ್ ಯು ವಿಲ್ ಆ್ಯಡ್ ಹೈಡ್ರೋಜನ್ ಅಕ್ರಾಸ್ ದ ಡಬಲ್ ಬಾಂಡ್. ಇಲ್ಲಿ ಆರ್ ಗ್ರೂಪ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಹೈಡ್ರೋಜನ್. ನೋಡಿ ಇಲ್ಲಿ ಎರಡು ಕಡೆ ಹೈಡ್ರೋಜನ್ ಅಂದರೆ CH2 ಬರೀತೀರಾ. ಓಕೆ, ಸೊ ಡಬಲ್ ಬಾಂಡಿಗೆ ನೀವೇನು ಮಾಡ್ತೀರಾ, ಹೈಡ್ರೋಜನನ್ನು ಆ್ಯಡ್ ಮಾಡ್ತೀರಾ. ಅವಾಗ ಏನಾಯಿತು, ಈ ಆರ್ ಗ್ರೂಪ್ನಲ್ಲೆಲ್ಲ ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಅದು ಈ ನಿಕ್ಕೆಲ್ ಕ್ಯಾಟಲಿಸ್ಟ್ ಪ್ರೆಸೆನ್ಸ್ನಲ್ಲಿ ನಡೆಯುತ್ತೆ. ಕ್ಯಾಟಲಿಸ್ಟ್ ಆರ್ ದ ಸಬ್ಸ್ಟೆನ್ಸ್ which they themselves do not undergo any chemical reaction, but they either increase or decrease the speed. Increase ಮಾಡ್ತಾರೆ ಅಂತ ಹೇಳಿದ್ರೆ you call them as positive catalyst. ಇಲ್ಲಿಗ addition ಅಂತ ಹೇಳಿದ್ರೆ ಏನು, across the double bond, ನೀವು ಡಬಲ್ ಬಾಂಡ್ನ ಬ್ರೇಕ್ ಮಾಡ್ತಿದ್ದೀರಾ. ನಾನು ಹೇಳ್ದೆ ಅಲ್ವಾ, ರೂಲ್ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏನು, ಡಬಲ್ ಬಾಂಡ್ ಆ್ಯಂಡ್ ಟ್ರಿಪಲ್ ಬಾಂಡ್ನ ಬ್ರೇಕ್ ಮಾಡಿ ಅಂತ ಹೇಳಿ. ಸೊ ಹೇಗೆ ಬಾಂಡ್ನ ಬ್ರೇಕ್ ಮಾಡ್ತೀರಾ, ಆ್ಯಡ್ ಮಾಡಿ, ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ ಅಂದರೆ ಎಡಿಷನ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಅಥವಾ ಹೈಡ್ರೋಜಿನೇಷನ್. ನೀವು ಹೈಡ್ರೋಜನ್ ಜಾಗಕ್ಕೆ ಕ್ಲೋರಿನ್ನೂ ಆ್ಯಡ್ ಮಾಡ್ಬೋದು, ಬ್ರೋಮಿನನ್ನು ಕೂಡ ಆ್ಯಡ್ ಮಾಡ್ಬೋದು. ಕ್ಲೋರಿನೇಷನ್, ಬ್ರೋಮಿನೇಷನ್ ಅಂತ ಹೇಳಿ ಕರಿತೇವೆ. ದ ಮೊಮೆಂಟ್ ಯು ಆ್ಯಡ್ ಹೈಡ್ರೋಜನ್, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಯಿತು. ಎರಡು ಕಾರ್ಬನಿಗೆ ಒಂದೊಂದು ಹೈಡ್ರೋಜನ್ ಆ್ಯಡ್ ಮಾಡಿದ್ರಿ, ಆ ಎರಡು ಆರ್ ಏನಾಯಿತು ಹಾಗೆ ಉಳಿಯುತ್ತೆ. ಸೊ ಇಲ್ಲಿ ಏನಾಯಿತು, ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಸ್ಯಾಚುರೇಟೆಡ್ ಕಂಪೌಂಡ್ ಆಗಿ ಕನ್ವರ್ಟ್ ಆಯಿತು. ಸೊ ಅಡಿಷನ್ ರಿಯಾಕ್ಷನ್ ವಿಲ್ ಆಲ್ವೇಸ್ ಗಿವ್ ಯು saturated compound. Addition of dihydrogen with unsaturated hydrocarbon in the presence of catalysts such as nickel, platinum, palladium is known as hydrogenation reaction ಅಥವಾ addition reaction. ಇದು ಏನನ್ನ ಕನ್ವರ್ಟ್ ಮಾಡುತ್ತೆ,
ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅನ್ನ ಸ್ಯಾಚುರೇಟೆಡ್ ಕಂಪೌಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅನ್ನ ಸ್ಯಾಚುರೇಟೆಡ್ ಕಂಪೌಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಹೈಡ್ರೋಜಿನೇಷನ್ ಅಂತ ಹೇಳಿದ್ ಯಾಕೆ? ಬಿಕಾಸ್ ಐ ಆಮ್ ಆಡಿಂಗ್ ಹೈಡ್ರೋಜನ್. ಸೊ ಕ್ಯಾಟಲಿಸ್ಟ್ ದ ಡೆಫಿನಿಷನ್ ನಿಮ್ಮ NCERT ನಲ್ಲಿ ಕೊಟ್ಟಿದ್ದಾರೆ. ಸಬ್ಸ್ಟೆನ್ಸ್ ದಟ್ ಕಾಸ್ ಅ ರಿಯಾಕ್ಷನ್ ಟು ಅಕರ್ ಆರ್ ಪ್ರೊಸೀಡ್ ಅಟ್ ಡಿಫರೆಂಟ್ ರೇಟ್ ವಿದೌಟ್ ದ ರಿಯಾಕ್ಷನ್ ಇಟ್ ಸೆಲ್ಫ್ ಬೀಯಿಂಗ್ ಅಫೆಕ್ಟೆಡ್. ಅಥವಾ ನೀವು ಇದನ್ನ ಹೀಗೂ ಬರಿಬೋದು, ವಿದೌಟ್ ಇನ್ವಾಲ್ವಿಂಗ್, if it accelerates, speeds up the reaction, then you call such substance as catalyst anta heli. Okay, so fine. Next reaction is substitution. So substitution reaction nalli before telling substitution ಒಂದು ಹೇಳ್ಬಿಡ್ತೀನಿ. ಬ್ರೋಮಿನೇಷನ್ ಅನ್ನ ಕನ್ಫರ್ಮೇಷನ್ ಟೆಸ್ಟ್ ಆಗಿ ಯೂಸ್ ಮಾಡ್ತಾರೆ. ಬ್ರೋಮಿನ್ ಇಸ್ ಬ್ರೌನ್ ಇನ್ ಕಲರ್. ವೆನ್ ಯು ಆಡ್ ದಿಸ್ ಬ್ರೋಮಿನ್ ಟು ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಕಲರ್ಲೆಸ್ ಆಗುತ್ತೆ. ಸೊ ಬ್ರೋಮಿನ್ ಕಲರ್ಲೆಸ್ ಆಗ್ತಿದೆ ಅಂತ ಹೇಳಿದ್ರೆ ಕೊಟ್ಟಿರುವ ಕಂಪೌಂಡ್ ಏನು? ಅನ್ಸ್ಯಾಚುರೇಟೆಡ್. ಬಿಕಾಸ್ ಬ್ರೋಮಿನ್ ವಿಲ್ ನಾಟ್ ರಿಯಾಕ್ಟ್ ವಿತ್ ನಾರ್ಮಲಿ ಸ್ಯಾಚುರೇಟೆಡ್ ಕಂಪೌಂಡ್ಸ್. ಓಕೆ, ಆಲ್ ಸೆಟ್. ದ ರೀಪ್ಲೇಸ್ಮೆಂಟ್ ಆಫ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಆಫ್ ಎನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಬೈ ಅನಾದರ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ಇಸ್ ನೋನ್ ಆಸ್ ಸಬ್ಸ್ಟಿಟ್ಯೂಷನ್. ಇಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಹೇಳಿ ಬರೀರಿ. ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ ಹಿಯರ್ ಕ್ಲೋರಿನ್. ಸೊ CH3Cl and ಆ ಹೈಡ್ರೋಜನ್ ಏನು ತೆಗೆದ್ರಿ ಅದು HCl ಆಗಿ ಇಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಆ್ಯಂಡ್ ಯು ಕಾಲ್ ದಿಸ್ ಆಸ್ ವಾಟ್? ಕ್ಲೋರಿನೇಷನ್. ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನು ಕೂಡ ನೀವು ಕ್ಲೋರಿನೇಷನ್ ರಿಯಾಕ್ಷನ್ ಆಫ್ ಆಲ್ಕೇನ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿಬೋದು. ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓನ್ಲಿ ಹ್ಯಾಪನ್ಸ್ ಇನ್ ಸ್ಯಾಚುರೇಟೆಡ್ ಕಂಪೌಂಡ್ಸ್. ಇಲ್ಲಿ ಕ್ಲೋರಿನ್ ಬದಲಿಗೆ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಬ್ರೋಮಿನ್, ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ different functional groups like aldehyde functional groups, acid functional groups, but functional groups na substitute ಮಾಡ್ಲಿಕ್ಕಾಗಲ್ಲ. I can change this molecule into different forms. ಆಯ್ತಾ? ಸೊ ಸಬ್ಸ್ಟಿಟ್ಯೂಷನಲ್ಲಿ ಹೈಡ್ರೋಜನ್ ಅನ್ನ ಇತರೆ ಗ್ರೂಪ್ ಆಫ್ ಆಟಮ್ ಅಥವಾ ಸಿಂಗಲ್ ಆಟಮ್ ರೀಪ್ಲೇಸ್ ಮಾಡ್ತಾ ಇದೆ. ನಿಮ್ಮನ್ನ ನಿಮ್ಮ ಬೆಸ್ಟ್ ಫ್ರೆಂಡ್ ಸಬ್ಸ್ಟಿಟ್ಯೂಟ್ ಮಾಡ್ತಾರಲ್ಲ ಹಾಗೆ. ಓಕೆ, ಸೊ ಈಸಿ ದಿಸ್ ರಿಯಾಕ್ಷನ್. ಸೊ ರಿವಿಷನ್ ಏನು? ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಐಸೋಮೆರಿಸಮ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಡಿಫ್ರೆಂಟ್ ಏನು ಹೇಳ್ತೀವಿ ಕೆಮಿಕಲ್ ರಿಯಾಕ್ಷನ್. ಸೊ ದರ್ ಇಸ್ ಒನ್ ಹೋಮ್ವರ್ಕ್ ಫಾರ್ ಯು. ನೀವು ಏನು ಬರೀಬೇಕು ಇಲ್ಲಿ ಅಂತ ಹೇಳಿದ್ರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅಥವಾ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಹೌ ಡು ಯು ಟ್ಯಾಕಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನ್ಸ್ಯಾಚುರೇಟೆಡ್ ಆ್ಯಂಡ್ ಸ್ಯಾಚುರೇಟೆಡ್ ಕಂಪೌಂಡ್ಸ್. ಈ ಥರ ಕ್ವೆಶನ್ಸ್ ಕೇಳ್ತಾರೆ. ಇದು ನಿಮಗೆ ಹೋಮ್ವರ್ಕ್. ನಾನು ಆನ್ಸರ್ ಹೇಳ್ತೀನಿ. ಅನ್ಸ್ಯಾಚುರೇಟೆಡ್ ಯಾವಾಗಲೂ ಕೂಡ ಯಾವ ರಿಯಾಕ್ಷನ್ಗೆ ಒಳಗೋಗುತ್ತೆ? ಎಡಿಷನ್. ಸ್ಯಾಚುರೇಟೆಡ್ ಯಾವಾಗಲೂ ಕೂಡ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್. ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ವಿಲ್ ಗಿವ್ ಯು ಬ್ರೌನ್ ಕಲರ್ ಬ್ರೋಮಿನ್ ಅನ್ನ ಕಲರ್ಲೆಸ್ ಆಗಿ ಫಾರ್ಮ್ ಮಾಡುತ್ತೆ. ಬ್ರೌನ್ ಕಲರ್ ಬ್ರೋಮಿನ್ ವಿಲ್ ಬಿಕಮ್ ಕಲರ್ಲೆಸ್. ಸ್ಯಾಚುರೇಟೆಡ್ ನಲ್ಲಿ ಬ್ರೋಮಿನ್ ಶೋಸ್ ನೋ ರಿಯಾಕ್ಷನ್ ಅಥವಾ ಬ್ರೋಮಿನ್ ರಿಮೈನ್ಸ್ ಕಲರ್ಡ್ ಓನ್ಲಿ. ಓಕೆ, ಸೊ ಇಲ್ಲಿ ಹೈಡ್ರೋಜನೇಷನ್ ಆಗುತ್ತೆ, ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ನಲ್ಲಿ ಆಲ್ಟರ್ ಆಗುತ್ತೆ. ಸೊ ರಿಯಾಕ್ಟಿವ್ ಸೆಂಟರ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಅಂಡ್ ಆಲ್ ಇಸ್ ನಾಟ್ ರಿಕ್ವೈರ್ಡ್. ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ವಿಲ್ ಗಿವ್ ಯು ಯೆಲ್ಲೋ ಫ್ಲೇಮ್. ಇಲ್ಲಿ ನೋ ರಿಯಾಕ್ಷನ್ ಅಂತ ಹೇಳಿ ಬರೀತೀನಿ ನಾನು, ಅಥವಾ ನೋ ಕಲರ್ ಚೇಂಜ್ ಅಂತ ಹೇಳಿ ಬರೀತೀನಿ. ನೋ ಕಲರ್ ಚೇಂಜ್. ಇಲ್ಲಿ ಯೆಲ್ಲೋ ಫ್ಲೇಮ್ ಆನ್ combustion, ಇಲ್ಲಿ with the sufficient oxygen, blue flame on combustion. So that's it. Hope it was useful. So ಅವ್ರು ಕೇಳ್ತಾರೆ ಕ್ವೆಶನ್ ಅನ್ನ, ಈ ಎಸ್ಪೆಷಲಿ ದ ಕ್ವೆಶನ್ an oxidation ಹೇಗೆ ಅಂದರೆ how do you convert ethanol to ethanoic acid? Very very important, very very important for 2 mark. ಆಯ್ತಾ? How do you convert ethanol to ethanoic acid? So that's it. Hope it was useful for you. Thank you so much for watching this video. Any doubts you have, put your views in the comment box. So I'll meet you in the next video. Until then, bye.